ಎಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳೇ. ನಾವು ಇಂದಿನ ದಿನ ಎಡ್ವರ್ಬ್ ಬಗ್ಗೆ ಇಂಪಾರ್ಟೆಂಟ್ ಟಾಪಿಕ್ಕು. ನನ್ನ ಕೊನೆಯ ವಿಡಿಯೋಗಳನ್ನು ನೀವು ನೋಡಿದಿರಿ ಅನ್ಕೊಂತೀನಿ ನಾನು. ನೌನ್, ಪ್ರೊನೌನ್, ವರ್ಬ್ ಮತ್ತು ಅಡ್ಜೆಕ್ಟಿವ್ಸ್ಗಳ ಬಗ್ಗೆ ಆಲ್ರೆಡಿ ವಿಡಿಯೋಸ್ಗಳಿದ್ದಾವೆ. ನೀವು ಬೇಕಂದ್ರೆ ಇನ್ನೊಂದ್ಸರಿ ಅಲ್ಲಿ ನೋಡ್ಕೋಬಹುದು. ಸೊ ಹಾಗಾದ್ರೆ ಅಡ್ವರ್ಬ್ ಅಂದ್ರೆ ಏನು ವಿದ್ಯಾರ್ಥಿಗಳೇ, ಇದ್ರ ಬಗ್ಗೆ ನಮಗೆ ಗೊತ್ತು. ನೋಡ್ರಿ, ನಾನು ನಿನ್ನೆ ಅಡ್ಜೆಕ್ಟಿವ್ಸ್ಗಳ ಹೇಳಬೇಕಾದ್ರೆ ನಿಮಗೆ ಹೇಳಿದ್ದೆ, ಯಾವ ಒಂದು ಪದ ಒಬ್ಬ ವ್ಯಕ್ತಿಯ ಗುಣವನ್ನ ಹೇಳ್ತಾ ಇರ್ತದ ಅಥವಾ ವಿಶೇಷತೆಯನ್ನ ಹೇಳ್ತಾ ಇರ್ತದ, ಅದಕ್ಕೆ ನಾನು ಏನು ಹೇಳಿದ್ದೆ ನಿಮಗೆ, ಅಡ್ಜೆಕ್ಟಿವ್ಸ್ ಅಂತಾರೆ ಅಂತ. ಹಿ ಈಸ್ ಅ ಗುಡ್ ಮ್ಯಾನ್, ಅಬ್ದುಲ್ ಕಲಾಂ ಇಸ್ ಅ ನಾಲೆಜಬಲ್ ಮ್ಯಾನ್, ಶಿವರಾಜ್ ಈಸ್ ಅ ಹಾನೆಸ್ಟ್ ಮ್ಯಾನ್. ಅಂದ್ರೆ ನೀವು ಈ ತರ ಆದಂತಹ ಪದಗಳನ್ನ ಹೊಗಳಿ ಹೇಳ್ತಾ ಇದ್ವಿ. ಅಡ್ವರ್ಬ್ ಅಂದ್ರೆ ಏನು ಅಲ್ರಿ, ಅಲ್ಲಿ ಏನು ಅಡ್ಜೆಕ್ಟಿವ್ ಅಲ್ಲಿ ನೀವು ಒಬ್ಬ ವ್ಯಕ್ತಿಯನ್ನ ಹೊಗಳಿ ಏನು ಹೇಳ್ತಾ ಇದ್ರಲ್ಲ, ಅದನ್ನ ನಾವು ಅಡ್ಜೆಕ್ಟಿವ್ ಅಂದಿದ್ವಿ. ಅಡ್ವರ್ಬ್ ಅಂದ್ರೆ ಏನು ಅಲ್ಲ ವಿದ್ಯಾರ್ಥಿಗಳೇ, ಅಡ್ಜೆಕ್ಟಿವ್ ಒಂದು ಕೆಲಸ ಹೇಗೆ ಆಗಿರ್ತದ ಅನ್ನೋದನ್ನ ಇದು ಹೇಳ್ತಾ ಇರ್ತಾರೆ. ಈಗ ನೀವು ಓದ್ತಾ ಇದ್ದೀರಿ ಅನ್ಕೋರಿ, ಈಸ್ ರೀಡಿಂಗ್, ಹೌದು ಅವನು ಓದ್ತಾ ಇದ್ದಾನೆ. ಹ್ಯಾಗೆ ಓದ್ತಾ ಇದ್ದಾನೆ ಅಂತ ಹೇಳ್ತೀರಿ ನೀವು ಅಲ್ಲಿ, ಈಸ್ ರೀಡಿಂಗ್ ಸ್ಲೋಲಿ. ಅವನೊಬ್ರು ಓಡ್ತಾ ಇದ್ದಾನೆ, ಈಸ್ ರನ್ನಿಂಗ್. ಹೇಗೆ ಓಡ್ತಾ ಇದ್ದಾನೆ ಅವ, ಫಾಸ್ಟ್ಲಿ. ನೋಡ್ರಿ, ಒಂದು ಕೆಲಸ ಹೇಗೆ ನಡೀತಾ ಇದೆ ಅಂತ ಏನು ಹೇಳ್ತಿರಲ್ಲ, ಅದನ್ನ ನಾವು ಅಡ್ವರ್ಬ್ ಅಂತ ಕರಿತೀವಿ. ಇಷ್ಟು ನೀವು ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ರೆ ಸಾಕು ಮೊದಲು. ಇಷ್ಟೇ, ಬೇರೆ ಏನಿಲ್ರಿ. ಇದು ಭಾಳ ಅಂತ ಏನು ಡಿಫಿಕಲ್ಟ್ ಆದಂತಹ ಒಂದು ಇದಲ್ಲ. ಯಾಕಂದ್ರೆ ನಿಮಗೆ ಮೊದಲು ಅದ್ರ ಅರ್ಥ ಗೊತ್ತಿರಬೇಕು, ಅದನ್ನ ಎದಕ್ಕೆ ಬಳಸ್ತೀವಿ ಅಂತ ಹೇಳಿ. ಗೊತ್ತಾಯ್ತಲ್ಲ? ಈಗ ಇಲ್ಲಿ ನೋಡ್ರಿ ಏನಿದೆ, ಇದರ ಮೀನಿಂಗ್ ಏನಿದೆ ಅಂತ ಹೇಳಿ ಒಂದು ಸಿಂಪಲ್ ಇದರ ಡೆಫಿನೇಷನ್ ಅಲ್ಲಿ ಅರ್ಥ ಮಾಡ್ಕೊಂಡು ಮೊದಲು ಅದನ್ನ ಅರ್ಥ ಮಾಡ್ಕೋರಿ. ಏನ್ರಿಪ್ಪ ಅಂತಂದ್ರೆ, ಅಡ್ಜೆಕ್ಟಿವ್ ವ್ಯಕ್ತಿಯ ನೌನ್ ಬಗ್ಗೆ ಹೇಳ್ತಾ ಇರ್ತದ, ಅಡ್ವರ್ಬ್ ವರ್ಬ್ ಬಗ್ಗೆ ಹೇಳ್ತಾ ಇರ್ತದ. ಗೊತ್ತಾಯ್ತಲ್ಲ? ಇಷ್ಟೇ ಸಿಂಪಲ್ ಮೊದಲು. ಆಮೇಲೆ ಅದರ ಮೀನಿಂಗ್ ಏನೀಗ, ಆ್ಯಂಡ್ ಅಡ್ವರ್ಬ್ ಈಸ್ ಅ ವರ್ಡ್ ದಟ್ ಮಾಡಿಫೈಸ್ ವರ್ಬ್ಸ್. ಇದು ಏನ್ ಮಾಡ್ತಾ ಇರ್ತೈತ್ರಿ ಅಂತಂತಂದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಇದನ್ನ ಮಾಡಿಫೈ ಮಾಡ್ತಾ ಇರ್ತದ, ಅಂದ್ರೆ ಚೇಂಜ್ ಮಾಡ್ತಾ ಇರ್ತದೆ. ಸ್ವಲ್ಪ ಅದಕ್ಕೆ ಏನಾದ್ರೂ ಒಂದು ವಿಶೇಷತೆಯನ್ನ ಹೇಳ್ತಾ ಇರ್ತದೆ, ಅದು ಹೇಗೆ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತದ. ಈಗ ನಾ ಬರ್ತೀನಿ ಅಂತ ಹೇಳ್ತೀರಿ, ಐ ವಿಲ್ ಮೀಟ್ ಯು ಅಂತ ಹೇಳಿದ್ರೆ ಅಂತಿಕೋರಿ ನಿಮಗೆ ಯಾರಾದ್ರು, ಯಾವಾಗಂತೇನು ಹೇಳಿಲ್ಲಲ್ಲ ಅಲ್ಲಿ, ಐ ವಿಲ್ ಮೀಟ್ ಯು ಟುಮಾರೋ. ಗೊತ್ತಾಯ್ತಾ? ಈ ಟುಮಾರೋ ಅನ್ನೋದು ಅಡ್ವರ್ಬ್ ಇಲ್ಲಿ. ಅಂದ್ರೆ ನಿಮಗೊಂದು ಸಮಯವನ್ನು ಹೇಳ್ತೆ, ಎಕ್ಸಾಕ್ಟ್ ಸಮಯವನ್ನ ಹೇಳ್ತದೆ. ಓಕೆ, ಗೊತ್ತಾಯ್ತಾ? ಒಬ್ಬರು ಹಾಡು ಹಾಡಿದ್ಲು. ಹೇಗೆ ಹಾಡು ಹಾಡಿದ್ಲಕಿ, ಹಿ ಸಿಂಗ್ಸ್ ಮೆಲೋಡಿಯಸ್ಲಿ. ನೋಡ್ರಿ, ಮೆಲೋಡಿಯಸ್ಲಿ ಅನ್ನೋದು ಏನಾಯ್ತು ಇಲ್ಲಿ, ಅಡ್ವರ್ಬ್ ಆಯ್ತು. ಅಂದ್ರೆ ಒಂದು ಕೆಲಸ ಹೇಗ ಆಗಿದೆ ಅನ್ನೋದನ್ನ ಇಲ್ಲಿ ಇದು ಹೇಳ್ತಾ ಇರ್ತದೆ. ಅದಕ್ಕೆ ಎ ವರ್ಡ್ ವಿಚ್ ಆಡ್ಸ್ ಸಮಥಿಂಗ್ ಟು ದ ಮೀನಿಂಗ್ ಆಫ್ ಅ ವರ್ಬ್. ಸಮಥಿಂಗ್, ಏನಾದ್ರೂ ಒಂದು ವಿಶೇಷತೆಯನ್ನ ಅದು ಅಲ್ಲಿ ಹೇಳ್ತಾ ಇರ್ತದ, ಏನಾದ್ರೂ ಹೇಳ್ತಾ ಇರ್ತದ. ಅಡ್ಜೆಕ್ಟಿವ್ ಆರ್ ದ ಅಡ್ವರ್ಬ್ ಅಂಡ್ ಟೆಲ್ಸ್ ಅಸ್ ಹೌ ಅ ಥಿಂಗ್ ಈಸ್ ಡನ್, ವೆನ್ ಇಟ್ ಈಸ್ ಡನ್ ಈಸ್ ಕಾಲ್ಡ್ ಅಡ್ವರ್ಬ್. ಆ ಒಂದು ಕೆಲಸ ಹೇಗಾಗಿದೆ, ಯಾವಾಗ ಆಗಿದೆ ಅನ್ನೋದನ್ನ ಹೇಳ್ತಾ ಇತ್ತು ಅಂತಂದ್ರೆ ಅದಕ್ಕೆ ನಾವು ಅಡ್ವರ್ಬ್ ಅಂತ ಕರಿತೀವಿ. ಒಂದು ವಿಶೇಷತೆ, ವರ್ಬಿನ ಒಂದು ವಿಶೇಷತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಯಾವ ಕ್ರಿಯಾಪದವು ಕ್ರಿಯೆಯ ಬಗ್ಗೆ ವಿಶೇಷ ಸಂಗತಿಗಳನ್ನ ಹೇಳ್ತಾ ಇರ್ತದ ಅಂತಹ ಶಬ್ದಗಳಿಗೆ ಕ್ರಿಯಾ ವಿಶೇಷಣೆ ಅಂತ ಕರಿತೀವಿ. ನೋಡ್ರಿ, ನಾವು ಏನಂತೀವ್ರಿ ಇದನ್ನ ಕನ್ನಡದಲ್ಲಿ, ಕ್ರಿಯಾ ವಿಶೇಷಣೆ. ಕ್ರಿಯೆ ಅಂದ್ರೆ ಏನ್ರಿ, ಒಂದು ಕೆಲಸ ಆಗಿರೋದು, ಅದು ಹೇಗಾಗಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇರ್ತಾರೆ. ಗೊತ್ತಾಯ್ತಾ? ಅದು ಹೇಗೆ ಆಗಿದೆ ಕೆಲಸ ಅನ್ನೋದನ್ನ ಹೇಳ್ತಾ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನಾ ಇಲ್ಲಿ. ಈ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ನಿಮಗೆ ಮೇಲೆ ಒಂದು ಸೆಂಟೆನ್ಸ್ ಇದೆ, ಶಿ ಸಿಂಗ್ಸ್ ಮೆಲೋಡಿಯಸ್ಲಿ ಅಂತ ಹೇಳಿದ್ರು. ಅವಳು ಹಾಡು ಹಾಡಿದಾಳೆ. ಹೌದಾ? ಅವಳು ಹಾಡಿದಾಳೆ. ಹೇಗೆ ಹಾಡ್ಯಾಳ್ರಿಪ್ಪ ಅಂತಂದ್ರೆ ಮೆಲೋಡಿಯಸ್ಲಿ ಆಗಿದ್ದಾಳೆ. ನಾವು ಈ ಮೆಲೋಡಿಯಸ್ ಅನ್ನೋದನ್ನ ಏನ್ ಹೇಳ್ತೇವ್ರಿ, ನಾವು ಅಡ್ವರ್ಬ್ ಆಗಿ ತಗೊಂತೀವಿ. ಅದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಹಾಗಾದ್ರೆ ನೋಡ್ರಿ, ಇಲ್ಲಿ ಈ ಸೆಂಟೆನ್ಸ್ ಅಲ್ಲಿ ನೋಡಿ, ಶಿ ಸಿಂಗ್ಸ್ ಎ ಸಾಂಗ್ ಬ್ಯೂಟಿಫುಲಿ. ಗೊತ್ತಾಯ್ತಾ? ಅಂದ್ರೆ ಹೇಗೆ ಹಾಡಿದ್ಲು ಅನ್ನೋದನ್ನ ಮಾಡ್ತಾರೆ. ಈಗ ಯಾರೋ ಒಬ್ರು ಇರ್ತಾರೆ ನೋಡ್ರಿ, ಇಲ್ಲಿ ನಿಮಗೆ ಬೇರೆ ಒಬ್ಬ ಯಾರೋ ಸ್ವಿಮ್ಮಿಂಗ್ ಮಾಡ್ತಿರ್ತಾನೆ ನೋಡ್ರಿ, ಈ ಸ್ವಿಮ್ಸ್ ಅಂತ ಇದೆ, ಹಿ ಸ್ವಿಮ್ಸ್ ವೆಲ್ ಅಂತ ಮುಂದೆ ಬರಿತೀನಿ ನೋಡ್ರಿ. ಇಲ್ಲ, ಬಹಳ ಚೆನ್ನಾಗಿ ಅವ ಏನ್ ಮಾಡ್ತಾನ್ರಿ, ಸ್ವಿಮ್ಮಿಂಗ್ ಅನ್ನ ಮಾಡ್ತಾನೆ. ಹಾಗಾದ್ರೆ ಇಲ್ಲಿ ವೆಲ್ ಅನ್ನೋದು ಏನಾಗುತ್ತೆ, ಇದು ಅಡ್ವರ್ಬ್ ಆಗ್ತದ. ಅಂದ್ರೆ ಅದರದ ಒಂದು ವಿಶೇಷತೆಯನ್ನ, ಸ್ವಿಮ್ ಮಾಡ್ತಾನೆ, ಹೌದು ಅವ ಹೆಂಗ್ ಮಾಡ್ತಾನೆ, ಬಹಳ ಚೆನ್ನಾಗಿ ಮಾಡ್ತಾನ ಅಂತ. ಸೊ ಹಾಗಾಗಿ ನಿಮಗೆ ಎಲ್ಲಾ ಸೆಂಟೆನ್ಸ್ಗಳು ಇಲ್ಲಿ ಗೊತ್ತಾಗ್ತದ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೋದು ಇಲ್ಲಿ, ಪ್ರಿಯಾ ವಾಕ್ಡ್
ಸ್ಲೋಲಿ. ನೋಡ್ರಿ, ನಾ ಹೇಳಿದ್ದೀನಿ ಪ್ರಿಯಾ ನಡೆದ್ಲು. ಹೇಗೆ ನಡೆದ್ರಿ ಅಲ್ಲಿ ಅಂತಂತಂದ್ರೆ ಸ್ಲೋ ಆಗಿ ನಡೆದ್ಲು. ಗೊತ್ತಾಯ್ತ್ರಿ? ಸೊ ಅಂದ್ರೆ ಅದು ಒಂದು ವಿಶೇಷತೆ. ಈ ಒಂದು ಕೆಲಸ ಹೇಗ ಇಲ್ಲಿ ನೋಡ್ರಿ, ಅವ ಸ್ವಿಮ್ ಹೆಂಗ್ ಮಾಡ್ತಾನ್ರಿ, ಭಾಳ ಬೆಸ್ಟ್ ಮಾಡ್ತಾನ. ಅವ ವಾಕ್ ಹೆಂಗ್ ಮಾಡ್ತಾನ್ರಿ, ಭಾಳ ಸ್ಲೋ ಮಾಡ್ತಾರ. ಯಾವ ಒಂದು ಕೆಲಸ ಹೇಗೆ ಆಗ್ತಿರ್ತದಲ್ಲ ಅದನ್ನೇ ನಾವು ಅಡ್ವರ್ಬ್ ಅಂತ ಕರಿತೀವಿ. ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದು ಬಹಳ ಬಹಳ ಇಂಪಾರ್ಟೆಂಟ್ ರೀ. ಸೊ ಹೀಗಾಗಿ ನೋಡ್ರಿ, ಯಾಕಂತಂತಂದ್ರೆ ಒಂದು ಕೆಲಸ ಹೇಗೆ ಆಗ್ತಾ ಇದೆ. ಈಗ ಯಾರೋ ಕ್ಲಾಸ್ನಾಗ ಇರ್ತಾನ್ರಿ, ಬಹಳ ಜೋರ್ ಸೌಂಡ್ ಮಾಡ್ತಿರ್ತಾನವ, ಅದಲ್ಲ? ಅವಾಗ ಅವಂಗೇನು ಹೇಳ್ತೀವಿ ನಾವು? ಹಿ ಸ್ಪೀಕ್ ಲೌಡ್ಲಿ. ಹಿ ಸ್ಪೀಕ್ಸ್ ಲೌಡ್ಲಿ. ಬಹಳ ಜೋರ್ ಮಾತಾಡ್ತಾನೆ ನೋಡ್ರಿ ಅಂತ ಹೇಳಿ. ಯಾರೋ ಒಬ್ರು ಬಹಳ ಚೆನ್ನಾಗಿ ಬರೀತಿರ್ತಾರೆ, ಬಹಳ ನೋಟ್ಸ್ಗಳನ್ನ ಬರೀತಿರ್ತಾರೆ. ಹಿ ರೈಟ್ಸ್ ನೀಟ್ಲಿ, ಬಹಳ ನೀಟ್ಲಿ ಅಂತ ಅವ ಏನ್ ಮಾಡಿರ್ತಾನ್ರಿ, ಅಲ್ಲಿ ಬರೆದಿರ್ತಾನ. ಅಂದ್ರೆ ಒಂದು ಕೆಲಸ ಹೇಗೆ ಆಗ್ತದೆ ಅನ್ನೋದನ್ನ ಅವ ಇಲ್ಲಿ ಹೇಳ್ತಾ ಇರ್ತಾರೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಹೀಗಾಗಿ ಅಡ್ವರ್ಬ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಕೆಲಸ ಹೇಗೆ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ಇದೆ ನೋಡ್ರಿ, ಇಲ್ಲಿ ಹಿ ಅವನು ಓಡಿದ, ರ್ಯಾನ್ ಅಂತ ಇದೆ ಇಲ್ಲಿ. ಓಕೆ, ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ಮತ್ತೆ ನೋಡ್ರಿ, ಇಲ್ಲಿ ಹಿ ಬಂದಾಗ ನೀವು ಮೊನ್ನೆ ಕ್ಲಾಸಲ್ಲಿ ರನ್ಸ್ ಅಂತ ಬರುತ್ತೆ ಸರ್ ಅಂತ ಹೇಳಿದ್ರಿ. ಇಲ್ಲ, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಹೀಗಾಗಿ ರನ್, ರ್ಯಾನ್, ರನ್ ಆಗ್ತದೆ. ಸೊ ಹೀಗಾಗಿ ರನ್ ಅಂತ ಇದೆ. ಸೊ ಹಿ ರನ್ ಫಾಸ್ಟ್. ಏನ್ ಮಾಡಿದ? ಹಿ ರ್ಯಾನ್ ಫಾಸ್ಟ್. ಬಹಳ ಜೋರು ಓಡೋದ ನೋಡ್ರಿ ಅವನು ಅಂತ ಹೇಳಿ, ಬಹಳ ಜೋರು ಓದೋದ ಅಂತ ಹೇಳಿ. ಇಲ್ಲಿ ಹಾಗಾದ್ರೆ ಫಾಸ್ಟ್ ಅನ್ನೋದು ಏನಾಗಿದೆ ರೀ, ನಮಗೆ ಅಡ್ವರ್ಬ್ ಆಗಿದೆ. ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಇದು ರೀ. ಇದು ನೋಡ್ರಿ, ಇಲ್ಲಿ ಅವನೊಂದು ಕೆಲಸ ಮಾಡಿದಾನ ಅಂತ ಹೇಳ್ತೇನೆ ರೀ. ಹಿ ವರ್ಕ್ಡ್ ಕ್ವೈಟ್ ಹಾರ್ಡ್. ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಕ್ವೈಟ್ ಅನ್ನೋ ಒಂದು ಪದವನ್ನು ಬಳಸಿರ್ತಾರೆ ನೋಡ್ರಿ ಅವನು. ಹೌದಲ್ಲ? ಬಹಳ ಚೆನ್ನಾಗಿ ಕೆಲಸ ಮಾಡ್ದ. ಕ್ವೈಟ್ ಹಾರ್ಡ್, ಬಹಳ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ದ. ಒಂದು ವಿಶೇಷತೆಯನ್ನು ಹೇಳ್ತಾ ಇರ್ತದೆ. ಅವನ ಕೆಲಸ ಹೇಗೆ ಮಾಡ್ದ ಅನ್ನೋದನ್ನ ಅದು ಹೇಳ್ತಾ ಇರ್ತದೆ. ಅಲ್ಲ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಹಾಗಾದ್ರೆ ಇಲ್ಲಿ ನೋಡ್ರಿ, ಇನ್ನೊಂದು ಸೆಂಟೆನ್ಸ್ ಇದೆ. ಲಕ್ಕಿಲಿ ದೇ ವೆಂಟ್ ಅನ್ಫಿನಿಶ್ಡ್. ಯಾರೇ ಏನೋ ಒಂದು ತಪ್ಪು ಮಾಡಿರ್ತಾರೆ, ಏನೋ ಒಂದು ಕ್ಲಾಸಲ್ಲಿ ಮಿಸ್ಟೇಕ್ಗಳನ್ನ ಮಾಡಿರ್ತಾರೆ, ಅಥವಾ ಏನೋ ಒಂದು ಮಿಸ್ಟೇಕ್ ಮಾಡಿದಾಗೂ ಕೂಡ ಅವ್ರು ಏನು ಮಾಡ್ತಾರೆ, ಲಕ್ಕಿಲಿ. ಇಲ್ಲಿ ನೋಡ್ರಿ, ನಾವು ಫಸ್ಟ್ಗೆ ಒಂದು ಪದವನ್ನು ಬಳಸಿದ್ದೀನಿ ಇಲ್ಲಿ, ಲಕ್ಕಿಲಿ ಅಂತ ಹೇಳಿ. ಇದನ್ನ ನಾವೇನು ಮಾಡ್ತೀವಿ, ದೇ ವೆಂಟ್ ಅನ್ಫಿನಿಶ್ಡ್. ಕರೆಕ್ಟ್, ಅದು ಸೆಂಟೆನ್ಸ್ ಮೀನಿಂಗ್ ಇದೆ. ಆದ್ರೆ ಲಕ್ಕಿಲಿ ಅವ್ರು ಏನ್ ಮಾಡಿದ್ರು ಫಿನಿಶ್ ಆಗ್ಲಿಲ್ಲ ಅವ್ರಿಗೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇರ್ತೀವಿ. ಹೀಗಾಗಿ ಇಂತಹ ಪದಗಳು ಬಹಳ ಬಹಳ ಇದಾವ್ರಿ ವಿದ್ಯಾರ್ಥಿಗಳೇ. ಈಗ ನೋಡ್ರಿ, ಇಲ್ಲೇ ಈಗ ನಾ ಹೇಳಿದೆ ನಿಮ್ಗೆ ಆಗಲ್ಲ ಅಲ್ಲ, ನಾವೆಲ್ಲೇ ಒಂದು ಹೋಗ್ತಾ ಇದ್ರಿ, ವಿ ವಿಲ್ ಗೋ ದೇರ್. ವಿ ವಿಲ್ ಗೋ ದೇರ್ ಅಂತ ಹೇಳಿದೆ ನೋಡಿ. ನಾವು ನಾಳೆ ಹೋಗೋನು ಅಂತ ಹೇಳ್ಬಿಟ್ಟೆ ನಿಮ್ಗೆ. ನಾವು ನಾಳೆ ಹೋಗೋನು ಅದನ್ನ ಇಲ್ಲಿ ನೋಡ್ರಿ, ವಿ ವಿಲ್ ಗೋ ದೇರ್ ಅಂತ ಹೇಳಿದೀನಿ, ಯಾವಾಗ ಅಂತ ಹೇಳಿಲ್ಲ. ಅದಕ್ಕೆ ನಾವು ಮುಂದೆ ಟುಮಾರೋ ಅಂತ ಹಚ್ಚಿದೆ ಅಂತ ತಿಳ್ಕೊಡ್ರಿ. ನಾನು ನೋಡ್ರಿ, ಈ ಟುಮಾರೋ ಅನ್ನೋದು ಕೂಡ ಅಡ್ವರ್ಬ್ ಆಗ್ತದೆ ನೋಡ್ರಿ. ನಾವು ಹಲವಾರು ವಿದ್ಯಾರ್ಥಿಗಳಿಗೆ ನಮಗೊಂದು ಕನ್ಫ್ಯೂಷನ್ ಆಗ್ತಾ ಇರ್ತದೆ. ಈ ಟುಮಾರೋ ಅನ್ನ ನಾವು ಅಡ್ವರ್ಬ್ ಆಗಿ ತಗೋಬೇಕೋ ಬೇಡೋ ಅಂತ ಹೇಳಿ. ಅದು ವರ್ಕ್ ಬಗ್ಗೆ. ಈಗ ನೋಡ್ರಿ, ಇಲ್ಲಿ ವಿ ವಿಲ್ ಗೋ, ನಾವು ಹೋಗ್ಬೇಕಾಗಿದೆ, ಯಾವಾಗ ಹೋಗ್ಬೇಕಾಗಿದೆ ಅನ್ನೋದನ್ನ ಇದು ಹೇಳ್ತಾ ಇರ್ತದೆ. ಗೊತ್ತಾಯ್ತಾ? ಸೊ ಹೀಗಾಗಿ ಇದನ್ನ ನಾವು ಅಡ್ವರ್ಬ್ ಅಂತ ಕರಿತೀವಿ. ಗೊತ್ತಾಯ್ತ್ರಿ? ಸೊ ಈ ತರ ಆದಂತಹ ಸೆಂಟೆನ್ಸ್ಗಳು ನಮಗೆ ಬಹಳ ಬರ್ತಾ ಹೋಗ್ತಾವ. ಅವುಗಳನ್ನ ನಾವು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಸೊ ನೋಡ್ರಿ, ನಿಮಗೆ ಒಂದು ಗೊತ್ತಿರಲಿ, ಯಾವುದೇ ಒಂದು ಅಡ್ವರ್ಬನ್ನ ನೀವು ಬಳಸೋಬೇಕಾದ್ರೆ ಅವು ಯಾವ ರೀತಿ ಕೆಲಸ ಮಾಡ್ತಿರ್ತವೆ. ಯಾವ ರೀತಿ ಕೆಲಸ ಮಾಡ್ತಿರ್ತೈತ್ರಿ ಅಂದ್ರೆ ಅದು ವರ್ಬಿನ ಒಂದು ವಿಶೇಷತೆಯನ್ನ ಹೇಳ್ತಾ ಇರ್ತೈತ್ರಿ. ಎದ್ರ ಬಗ್ಗೆ ಹೇಳ್ತಾ ಇರ್ತೈತ್ರಿ? ಅದು ಇಲ್ಲಿ ಒಂದು ವರ್ಬ್ ಇದೆ, ಆ ಒಂದು ವರ್ಬು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಅದು ಕೆಲಸ ಹೇಳ್ತಾ ಇರ್ತದ. ಓಕೆ, ಇಲ್ಲಿ ನೋಡ್ರಿ, ಒಂದು ಸೆಂಟೆನ್ಸ್ ಇದೆ. always help others. ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ದೇ ಆಲ್ವೇಸ್ ಹೆಲ್ಪ್ ಅದರ್ಸ್ ಅಂತ ಹೇಳಿ. ಹೌದಾ? ಇಲ್ಲಿ ನೋಡ್ರಿ, ಹಾಗಾದ್ರೆ ವಿದ್ಯಾರ್ಥಿಗಳೇ, ಅವರು ಏನ್ ಮಾಡ್ತಾ ಇದ್ದಾರೆ, ಯಾವಾಗ್ಲೂ ಹೆಲ್ಪ್ ಮಾಡ್ತಾ ಇದ್ದಾರೆ ಬೇರೆದವರಿಗೆ ಅಂತ ಹೇಳಿ. ಇಲ್ಲಿ ನೋಡ್ರಿ, ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಆಲ್ವೇಸ್ ಏನಿದೆಯಲ್ಲ, ಇದನ್ನ ನಾವು ಏನಂತ ಕರಿತೀವ್ರಿ, ಅಡ್ವರ್ಬ್ ಅಂತ ಕರಿತೀವಿ. ಈ ಸೆಂಟೆನ್ಸ್ಗಳಲ್ಲಿ ಅಡ್ವರ್ಬ್ ಯಾವಾಗಲೂ ಒಂದು ಏನು ಕೆಲಸ ಆಗ್ತಿದೆ ಅನ್ನೋದನ್ನ ನೋಡ್ತಾ ಇರ್ತೀವಿ. ಈಗ ನೋಡ್ರಿ, ಇಲ್ಲಿ ರಾಹುಲ್ ಕ್ಲಾಪ್ಡ್. ನೋಡ್ರಿ, ಅವ ಏನ್ ಮಾಡ್ದ, ರಾಹುಲ್ ಕ್ಲಾಪ್ ಮಾಡ್ದ. ಹೇಗೆ ಮಾಡ್ದ ಗೊತ್ತಿಲ್ಲಲ್ಲ ನನಗೆ, ಹೆಂಗೆ ಮಾಡ್ಯಾನವ. ಅದಕ್ಕೆ ನಾ ಏನು ಹೇಳ್ಬಿಡ್ತೀನಿ ರೀ, ಇಲ್ಲೇ ಲೌಡ್ಲಿ ಅಂತೀನಿ ನೋಡ್ರಿ. ಲೌಡ್ಲಿ ಅಂತ ಬರ್ತದ ವಿದ್ಯಾರ್ಥಿಗಳೇ, ಲೌಡ್ಲಿ ಆಗ್ತದ ಅಂದ್ರೆ ಅವ ಹೇಗೆ ಅದನ್ನ ಮಾಡ್ದ ಅಂತ ಹೇಳಿ
ಓಕೆ, ಈಗ ನೋಡ್ರಿ ನಿಮ್ ಕೈಯಾಗ ಒಂದು ಯಾವ್ದೋ ಪಟ್ಟನ ಬಿಸಿ ಬಿಸಿ ಟೀ ಬಂದ್ಬಿಡ್ತದ. ಟೀ ಬಂದಿರ್ತದ, ಹೌದಾ? ಟೀ ಟೀ ಈಸ್ ಹಾಟ್, ಹೌದಾ? ಇದು ನೋಡ್ರಿ ದ ಟೀ ಈಸ್ ಹಾಟ್ ಅಂತ ಇರ್ತದೆ. ಇನ್ನೊಂದು ಬರ್ತೈತ್ರಿ ನೀವು ಹೇಳಬೇಕಾರೆ ಏನು ಹೇಳ್ತೀರಿ? ದ ಟೀ ಈಸ್ ಟೂ ಹಾಟ್ ಅಂತೀವಿ ನೋಡ್ರಿ ನಾವಿಲ್ಲಿ, ಹೌದಾ? ನೋಡ್ರಿ ಇದು ಮೀನಿಂಗ್ ಅನ್ನ ಕೊಡ್ತಾ ಇದೆ, ಇಲ್ಲಂತಲ್ಲ, ಅದ ಬಿಸಿ ಇದೆ ಅಂತ ಹೇಳಿ. ಎಷ್ಟು ಬಿಸಿ ಐತಂದ್ರೆ ಈಗ ಯಾವಾಗ ನೀವು ಟೂ ಹಾಕ್ತಿರಲ್ರಿ, ಇಟ್ ಈಸ್ ಟೂ ಹಾಟ್, ಭಾಳ ಬಿಸಿ ಐತಿ ನೋಡ್ರಿಪ್ಪ ಇದು ಅನಿಸ್ತದ. ಅಂದ್ರೆ ಒಂದು ಇನ್ನೂ ಸ್ಟ್ರೆಸ್ಫುಲ್ ಆಗಿ ಹೇಳ್ತದ ಆ ಕೆಲಸ ಹೇಗಿದೆ, ಬಿಸಿ ಐತಿ, ಅದು ಎಷ್ಟು ಬಿಸಿ ಐತಿ ಅನ್ನೋದನ್ನ. ಗೊತ್ತಾಯ್ತಾ? ಇದು ನಾರ್ಮಲ್ ಸೆಂಟೆನ್ಸ್ ಇದ್ರೂ ಕೂಡ ಇದು ಮೋರ್ ಎಫೆಕ್ಟಿವ್ ಆಗ್ತದ. ಸೆಂಟೆನ್ಸ್ಗಳಲ್ಲಿ ಎಡ್ವರ್ಬ್ಗಳು ಏನು ಮಾಡ್ತಾ ಇರ್ತವ್ರಿ ಯಾವಾಗಲೂ ಅಂತಂದ್ರೆ ವಿದ್ಯಾರ್ಥಿಗಳೇ, ಅವುಗಳು ನಿಮಗೆ ಒಂದು ಹೆಚ್ಚಿಗೆ ಇನ್ಫಾರ್ಮೇಶನ್ನ ಕೊಡ್ತಾ ಇರ್ತವೆ. ಆ ಕೆಲಸ ಆಗಿದೆ, ಅದು ಹೇಗಾಗಿದೆ. ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇರ್ತದ ಒಂದಂದ್ರೆ, ದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಗೋಯಿಂಗ್ ವೆರಿ ಸ್ಲೋ, ಬಹಳ ಸ್ಲೋ ಆಗಿ ಆಗ್ತಾ ಇದೆ ರೀ ಅದು. ಕೆಲವೊಂದಿಷ್ಟು ಸಾರಿ ಬಹಳ ಥಿಂಗ್ಸ್ಗಳು ಆಗ್ತಾ ಇರ್ತಾವ. ಓಕೆ, ಹಾಗಾಗಿ ವಿದ್ಯಾರ್ಥಿಗಳು ಇವುಗಳನ್ನ ನೀವು ನೋಡ್ತಾ ಹೋಗ್ಬೇಕಾಗ್ತದ. ಇವುಗಳನ್ನ ನೋಡ್ರಿ, ಈಗ ನೋಡ್ರಿ ಇನ್ನೊಂದು ಸೆಂಟೆನ್ಸ್ ಬರ್ತದ ಇಲ್ಲಿ. ಫಾರ್ಚುನೇಟ್ಲಿ nobody was hurt. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ ಫಾರ್ಚುನೇಟ್ಲಿ ಅಂದೇನು ನೋಡ್ರಿ ನಾ ಇಲ್ಲಿ ಫಾರ್ಚುನೇಟ್ಲಿ ಅಂತ ಇದೆ. ಸೊ ಹಾಗಾಗಿದ್ರೆ ಇಲ್ಲಿ ಏನಾಗಿತ್ತು ಅಂತಂದ್ರೆ ಫಾರ್ಚುನೇಟ್ಲಿ ನೋಬಡಿ ವಾಸ್ ಹರ್ಟ್, ಏನೋ ಒಂದು ಆಕ್ಸಿಡೆಂಟ್ ಆಗಿದೆ ಅಥವಾ ಏನೋ ಬಿಲ್ಡಿಂಗ್ ಬಿದ್ದುಬಿಟ್ಟಿದೆ. ಫಾರ್ಚುನೇಟ್ಲಿ ಬಹಳ ಒಂದು ಒಳ್ಳೆ ಸಮಯ ಇದು, ಏನೂ ಆಗ ಅಂದ್ರೆ ಒಂದು ಪದ ನಿಮಗೆ ಏನು ಮಾಡ್ತಾ ಇರ್ತದ ಅಂದ್ರೆ ಹೆಚ್ಚಿಗೆ ಮೀನಿಂಗ್ ಅನ್ನ, ಹೆಚ್ಚಿಗೆ ವಿಷಯಗಳನ್ನ ಇದು ನಮಗೆ ತಿಳಿಸ್ಕೊಡ್ತಾ ಇರ್ತದ. ಅದಕ್ಕೆ ನಾವೇನು ಹೇಳ್ತೀವ್ರಿ ವಿದ್ಯಾರ್ಥಿಗಳೇ, ನಾವಿಲ್ಲಿ ಸೆಂಟೆನ್ಸ್ಗಳಲ್ಲಿ ಅಡ್ವರ್ಬ್ಸ್ಗಳನ್ನ ಯೂಸ್ ಮಾಡಬೇಕಾಗ್ತದೆ. ಬಹಳ ಬಹಳ ಇಂಪಾರ್ಟೆಂಟ್ ರೀ ಅಡ್ವರ್ಬ್ಸ್ಗಳು, ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಇವುಗಳನ್ನ ಬಳಸಬೇಕಾಗ್ತದೆ, ಇವುಗಳನ್ನ ನೀವು ಕಲಿಬೇಕಾಗ್ತದೆ, ನೋಡ್ಬೇಕಾಗ್ತದೆ. ನೋಡ್ರಿ ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಬರ್ಕೊಳ್ಳಿ. ರೂಪ looked at him. ನೋಡ್ರಿ ಇದು ಸೆಂಟೆನ್ಸ್ ಇದೆ, ಹೌದಾ? ರೂಪಾ ಲುಕ್ಡ್ ಅಟ್ ಹಿಮ್, ನೋಡಿದ್ದು ಹೇಗಂದ್ರೆ ಸ್ಯಾಡ್ಲಿ, ಇದರಿಂದ ಸ್ಯಾಡ್ಲಿ ಅವಳನ್ನ ಅಂದ್ರೆ ನೋಡ್ರಿ ಇಲ್ಲಿ ಒಂದು ಹೆಚ್ಚಿಗೆ ಇನ್ಫಾರ್ಮೇಶನ್ ಅನ್ನ ಅದು ಕೊಡ್ತಾ ಇರ್ತದ. ಈಗ ನೋಡ್ರಿ ಇಲ್ಲಿ ಅನಿರುದ್ಧ್ ಏನ್ ಮಾಡ್ತಾ ಇದ್ದಾನ್ರಿ ಅವ, always goes to the gym. ನೋಡ್ರಿ ಏನ್ ಹೇಳಿದೆ ಇಲ್ಲಿ ಸೆಂಟೆನ್ಸ್ ಅಲ್ಲಿ, ಅನಿರುದ್ಧ್ ಆಲ್ವೇಸ್ ಗೋ ಟು ದ ಜಿಮ್. ಇಲ್ಲಿ ನೋಡ್ರಿ ಸೆಂಟೆನ್ಸ್ ಅನ್ನ ತಗೊಂಡಿದ್ದೀನಿ ವಿದ್ಯಾರ್ಥಿಗಳೇನ, ಆಲ್ವೇಸ್ ಅಂತ ಹೇಳಿ ಅವನು ಯಾವಾಗ್ಲೂ. ನೋಡ್ರಿ ಅನಿರುದ್ಧ್ ಗೋಸ್ ಟು ದ ಜಿಮ್ ಕರೆಕ್ಟ್ ಇದೆ ಅದು, ಹೌದಾ? ನಾ ಏನ್ ಹೇಳ್ತಾ ಇದ್ದೀನಿ ಅಲ್ಲಿ ಇನ್ನೊಂದ್ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿ ಹೇಳ್ತಾ ಇದ್ದೀನಿ, ಅವ ಯಾವಾಗ್ಲೂ ಅಲ್ಲಿ ಹೋಗ್ತಾನ ಅಂತ. ಬಹಳ ಏನ್ ಮಾಡ್ತಾನ್ರಿ, ಜಿಮ್ಗಳಿಗೆ ಹೋಗ್ತಾ ಇರ್ತಾನೆ, ಯಾವಾಗ್ಲೂ ಜಿಮ್ಗೆ ಹೋಗ್ತಾನವ ಅಂತ ಅಂದ್ರೆ. ಸೊ ಈ ತರ ಆದಂತಹ ಸೆಂಟೆನ್ಸ್ಗಳನ್ನ ನಾವು ಏನ್ ಮಾಡ್ತಾ ಇರ್ತೀವಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ತಾ ಇರ್ತೀವಿ. ಇಂತಹ ಪದಗಳನ್ನ ನೀವು ಸರಿಯಾಗಿ ನೋಡ್ಬೇಕಾಗ್ತದೆ, ಅರ್ಥ ಮಾಡ್ಕೋಬೇಕಾಗ್ತದೆ. ಇದಾದ್ಮೇಲೆ ನಮ್ಮಲ್ಲಿ ಏನ್ ಬರ್ತೇವ್ರಿ, ಇದರ ಕ್ಲಾಸಿಫಿಕೇಶನ್ಸ್ಗಳು ಬರ್ತಾವ. ಒಂದು ಮೊದಲು ನೀವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ ಅಡ್ವರ್ಬ್ ಅಂದ್ರೆ ಏನು. ಅಡ್ವರ್ಬ್ ಏನ್ ಮಾಡ್ತಾ ಇರ್ತದೆ ರೀ, ವರ್ಬನ್ನ ಕ್ವಾಲಿಫೈಸ್ ಮಾಡ್ತಾ ಇರ್ತದ. ವರ್ಬ್ ಹೇಗೆ ಕೆಲಸ ಆಗಿದೆ, ಆಯ್ತಾ? ಈಗ ನೀವು ಬರಿತಾ ಇದ್ದೀರಿ, ಹೇಗೆ ಬರಿತಾ ಇದ್ದೀರಿ, ನೀಟ್ಲಿ ಬರಿತಾ ಇದ್ದೀರಿ. ಈಗ ನೀವು ಮಾತಾಡ್ತಾ ಇರ್ತೀರಿ, ಹೇಗೆ ಮಾತಾಡ್ತಾ, ಸ್ಲೋಲಿ ಮಾತಾಡ್ತಾ. ಈಗ ಯಾರೋ ಒಬ್ರು ನಿಮಗೆ ಹೇಳ್ತಾ ಇರ್ತಾರಲ್ಲಿ, ನಾನು ಯಾವಾಗಲೂ ಲೈಬ್ರರಿಯಲ್ಲಿ ಇರ್ತೀನಿ. ನೋಡ್ರಿ ಇಲ್ಲಿ ಯಾವಾಗಲೂ, ಯು ಆಲ್ವೇಸ್ ಗೋ ಟು ಅ ಲ್ಯಾಬ್, ಯಾವಾಗಲೂ ಲೈಬ್ರರಿ. ಸರಿ, ಯಾವಾಗಲೂ ಅನ್ನೋ ಒಂದು ಪದಗಳನ್ನು ನಾವು ಇಲ್ಲೇನು ಮಾಡ್ತಾ ಇರ್ತೀವಿ ವಿದ್ಯಾರ್ಥಿಗಳೇ, ಬಳಸ್ತಾ ಇರ್ತೀವಿ. ಎಸ್ ವಿದ್ಯಾರ್ಥಿಗಳೇ, ನಾವು ಅಡ್ವರ್ಬ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಈ ಎರಡು ಸೆಂಟೆನ್ಸ್ಗಳನ್ನ ಏನು ನೋಡಿದಿವಲ್ಲ, ಅದೇ ತರ ಕೆಲವೊಂದಿಷ್ಟು ಸೆಂಟೆನ್ಸ್ಗಳು ನಮಗೆ ಮತ್ತೆ ಬರ್ತವೆ. ಈಗ ನೋಡ್ರಿ ಇಲ್ಲಿ ನೀವು ತಿಳ್ಕೊಳ್ಳಿ. ಹಿ ಸ್ಪೋಕ್ ವೆರಿ ಸಾಫ್ಟ್ಲಿ ಅಂತ ಇದೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬಹಳ ಸಾಫ್ಟ್ಲಿ ಆಗಿ ಅವ ಮಾತಾಡ್ತಾ ಇದ್ದ. ಅವ ಮಾತಾಡ್ದ, ಹೌದು, ಹೇಗೆ ಮಾತಾಡ್ದ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ನಿಮಗೊಂದು ಅರ್ಥ ತಿಳ್ಕೊರಿ.
ಅಡ್ವರ್ಬ್ ಏನ್ ಮಾಡ್ತಾ ಇರ್ತದೆ ಅಂತ ಹೇಳಿದ್ನಿರಿಪ್ಪ ನಾ ಅಂದ್ರೆ ಒಂದು ಕೆಲಸ ಹೇಗೆ ನಡೀತಾ ಇದೆ, ಹೇಗೆ ಅದನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇರ್ತೀವಿ ನಾವು. ಅದಕ್ಕೆ ಈ ತರ ಆದಂತಹ ಸೆಂಟೆನ್ಸ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಈಗ ನೋಡ್ರಿ ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಇದೆ. ದ ಡಾಗ್ ಬಾರ್ಕ್ಡ್. ದ ಡಾಗ್ ಬಾರ್ಕ್ಡ್ loudly at the stranger. ವಿದ್ಯಾರ್ಥಿಗಳಲ್ಲಿ ನಾಯಿ ಬೊಗಳಿದೆ ರೀ ಸ್ಟ್ರೇಂಜರ್ ಮೇಲೆ, ಇಷ್ಟೇ. ಇದು ಏನ್ ಆಗ್ತಾ ಇದೆ, ಬಹಳ ಜೋರಾಗಿ ಅದು ಏನ್ ಮಾಡ್ತು ಅಂತ ಹೇಳ್ತಾ ಇದ್ದೀನಿ ನಾ ಇಲ್ಲಿ, ಬಾರ್ಕ್ ಮಾಡ್ತು, ಜೋರಾಗಿ ಅವನಿಗೆ ಅದು ಇದು ಮಾಡ್ತಾ ಇತ್ತು ಅಂತ ಹೇಳಿ. ಇಲ್ಲಿ ನೋಡ್ರಿ, ಮಂಜುನಾಥ್ ಏನ್ರಿ ಅರೈವ್ಡ್ ಅರ್ಲಿ, ಅರೈವ್ಡ್ ಅರ್ಲಿ ಟು ಗೆಟ್ ಸೀಟ್ಸ್. ನೋಡ್ರಿ ಅವ್ರು ಏನ್ ಮಾಡಿದ್ರಿ, ಟು ಗೆಟ್ ಗುಡ್ ಸೀಟ್ಸ್ ಅಂತ ಹೇಳ್ಕೊರಿ. ಮಂಜುನಾಥ್ ಅರೈವ್ಡ್, ಬಂದ್ರು ಅನ್ನೋದಷ್ಟೇ ಇದೆ. ಇಲ್ಲಿ ಅರ್ಲಿ ಅನ್ನೋದನ್ನ ಮತ್ತೆ ತಗೊಂಡು ಯಾವಾಗ ಬಂದ್ರು, ಬಹಳ ಬೇಗ ಬಂದ್ರು ಇದನ್ನ ನೋಡ್ಕೊಳ್ಳಿಕ್ಕೆ. ಅಂದ್ರೆ ಅಡ್ವರ್ಬ್ ಯಾವಾಗ್ಲೂ ಏನ್ ಮಾಡ್ತಾ ಇರ್ತದ, ಒಂದು ಕೆಲಸ ಏನ ಆಗಿರ್ತದಲ್ಲ ಆ ಕೆಲಸ ಹೇಗಾಗಿದೆ ಅನ್ನೋದನ್ನ ಅದು ಹೇಳ್ತಾ ಇರ್ತದ. ಅದಕ್ಕೆ ನಾವು ಏನಂತ ಕರಿತೀವ್ರಿ, ಅಡ್ವರ್ಬ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳು ಇದೆಲ್ಲ ಆದ್ಮೇಲೆ ನಮಗೆ ಅಡ್ವರ್ಬ್ಸ್ಗಳಲ್ಲೇ ಕೆಲವೊಂದಿಷ್ಟು ಕ್ಲಾಸಿಫಿಕೇಶನ್ಸ್ಗಳಂತ ಬರ್ತಾವ. ಅವು ಯಾವ್ಯಾವ ಅನ್ನೋದನ್ನ ಬಹಳ ನಾವು ನೋಡ್ತಾ ಹೋಗುದು. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ ಕಾಮನ್ ಯೂಸಿಂಗ್ ಅಡ್ವರ್ಬ್ಸ್ಗಳು ಯಾವ್ರಿಪ್ಪ ನಾವು ಬಹಳ ಯೂಸ್ ಮಾಡೋದಂದ್ರೆ ನೋಡ್ರಿ, ಮೋಸ್ಟ್ ಆಫ್ ದ ಹೆಲ್ಪಿಂಗ್ ಇವು ಅಡ್ವರ್ಬ್ಗಳು ಎಲ್ವಾ ಇಂದ ಎಂಡ್ ಆಗಿರ್ತಾವ್ರಿ. ಎಲ್ಲಾನು ಅಲ್ಲ, ಮೋಸ್ಟ್ ಆಫ್ ದ ಬಹಳ ಇವುಗಳು, ಮೋಸ್ಟ್ ಆಫ್ ದ ಇವುಗಳೆಲ್ಲ ಏನ್ ಮಾಡ್ತಾಳ, ಈಸ್ ನೋಡ್ರಿ ಇಲ್ಲಿ, ಈ ಸ್ಯಾಡ್ ಸ್ಯಾಡ್ಲಿ ಅದಲ್ರಿ, ಜಾಯ್ಫುಲಿ, ಕ್ವಿಕ್ಲಿ, ಹಿ ಕೇಮ್ ಕ್ವಿಕ್ಲಿ ಅಂತ ಹೇಳ್ತೀವಿ ನಾವು. ಓಕೆ, ಸ್ಟ್ರಾಂಗ್ಲಿ, ಐ ಸ್ಟ್ರಾಂಗ್ಲಿ objected. Okay, suddenly he fell down. ನೋಡ್ರಿ ಯಾವ ತರ ಪದಗಳೆಲ್ಲ ಇವೆಲ್ಲ ಇದಾವೆ. she is so pretty, so pretty. ಹೌದಲ್ಲ, ನೋಡ್ರಿ ಈ ತರ ಪದಗಳನ್ನ ನಾವು ಹೇಳ್ತಾ ಇದ್ದೇವೆ. ವೆರಿ ಅಂತ ಇದೆ, ಆಲ್ವೇಸ್ ಅಂತ ಇದೆ, ವೀಕ್ಲಿ ಅಂತ ಇದೆ, he speak nicely ಅಂತ ಇದೆ. ನೋಡ್ರಿ ಇವೆಲ್ಲ ಪದಗಳು ಬಹಳ ಇಂಪಾರ್ಟೆಂಟ್ ರೀ. ಈ ಎಲ್ಲಾ ಕಾಮನ್ ನೌನ್ಸ್ಗಳನ್ನು, ಇವು ಅಡ್ವರ್ಬ್ಸ್ಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಇವುಗಳನ್ನ ನೀವು ಸರಿಯಾಗಿ ನೆನಪಿಟ್ಕೋಬೇಕು. ಇವು ಬಹಳ ಇಂಪಾರ್ಟೆಂಟ್ ರೀ. ಇವುಗಳನ್ನ ನೀವು ಸ್ವಲ್ಪ ಇದ್ರ ಮೇಲೆ ವರ್ಕ್ ಮಾಡಬೇಕಾಗ್ತದ, ಇವು ಮಾಡಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಕ್ಲಾಸಿಫಿಕೇಶನ್ ಆಫ್ ಅಡ್ವರ್ಬ್ಸ್ಗಳು ಅಂತ ಹೇಳಿ, ಹಾಗಾದ್ರೆ ಇಲ್ಲಿ ಕ್ಲಾಸಿಫಿಕೇಶನ್ ಅನ್ನ, ಅಡ್ವರ್ಬ್ಸ್ಗಳನ್ನ ಹಲವಾರು ಕ್ಲಾಸಿಫಿಕೇಶನ್ಗಳನ್ನ ಮಾಡಿ ನಾವು ನೋಡ್ತಾ ಇರ್ತೀವಿ. ಯಾವ್ಯಾವ್ರಿ ಅಂದ್ರೆ, ಇದು ಫಸ್ಟ್ ಯಾವ್ದ್ರಿಪ್ಪ ಅಂತಂದ್ರೆ ದೇರ್ ಮೀನಿಂಗ್, ಅದೇನ್ ಮೀನಿಂಗ್ ಕೊಡ್ತದೆ ಅನ್ನೋದ್ರ ಮೇಲೆ ಅದನ್ನ ನಾವು ಕ್ಲಾಸಿಫಿಕೇಶನ್ ಅನ್ನ ಮಾಡಿದೀವಿ. ಅದರಲ್ಲಿ ಅಡ್ವರ್ಬ್ ಆಫ್ ಅ ಮ್ಯಾನರ್, ರೀತಿ ವಾಚಕಗಳು. ಅಡ್ವರ್ಬ್ ಆಫ್ ಅ ಮ್ಯಾನರ್, ಅಡ್ವರ್ಬ್ ಆಫ್ ಅ ಟೈಮ್, ಯಾವುದು ಸಮಯವನ್ನು ಸೂಚಿಸ್ತದೆ ಅದಕ್ಕೆ ಅಡ್ವರ್ಬ್ ಆಫ್ ಅ ಟೈಮ್, ಮತ್ತು ಅಡ್ವರ್ಬ್ ಆಫ್ ಅ ಪ್ಲೇಸ್, ಅಡ್ವರ್ಬ್ ಆಫ್ ಅ ನಂಬರ್ ಮತ್ತು ಅಡ್ವರ್ಬ್ ಆಫ್ ಅ ಕ್ವಾಂಟಿಟಿಯಲ್ಲಿ ನಾವು 5 ತರಹದಂತಹ ಕ್ಲಾಸಿಫಿಕೇಶನ್ ಆಫ್ ಅಡ್ವರ್ಬ್ಸ್ಗಳನ್ನು ನೋಡ್ತೀವಿ. ಅದರಲ್ಲಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಮೊದಲನೇ ಯಾವ್ದ್ರಿಪ್ಪ ನಮ್ಗೆ ಅಡ್ವರ್ಬ್ ಆಫ್ ಅ ಮ್ಯಾನರ್. ಅಡ್ವರ್ಬ್ ಆಫ್ ಅ ಮ್ಯಾನರ್ ಏನ್ ಮಾಡ್ತಾ ಇರ್ತದ, ಇದು ಬಹಳ ಇಂಪಾರ್ಟೆಂಟ್. Adverb of a manner, an adverb which describe the manner of action. ಒಂದು ಮ್ಯಾನರ್ ಅನ್ನ, ಒಂದು ರೀತಿ ವಾಚಕವನ್ನ, ಅವ ಹೇಗ ಆಗಿದೆ ಅದು ಕೆಲಸ. he ran fast, ಬಹಳ ಜೋರ್ ಹೋದಾರ. she sang beautifully. ನೋಡ್ರಿ, she sang beautifully, ಚೆನ್ನಾಗಿ ಆಡಿದ್ಲ್ರಿ ಅವಳು. ಅಂದ್ರೆ ಈ ಅಡ್ವರ್ಬ್ಗಳು ಏನ್ ಮಾಡ್ತಾ ಇರ್ತಾವ್ರಿ ಅಂತಂತಂದ್ರೆ, ಮೋಸ್ಟ್ ಆಫ್ ದ ಥಿಂಗ್ಸ್ಗಳಲ್ಲಿ ಅದನ್ನು ವರ್ಬ್ ಒಂದು ಹೇಗೆ ಕೆಲಸ ಆಗಿದೆ, ಒಂದು ಕೆಲಸ ಹೇಗೆ ನಡೀತಾ ಇದೆ ಅನ್ನೋದನ್ನ ಅದು ಹೇಳ್ತಾ ಇರ್ತದ. ಮೋಸ್ಟ್ ಆಫ್ ದಮ್ ಆರ್ ಫಾರ್ಮ್ ಫ್ರಮ್ ದ ಅಡ್ಜೆಕ್ಟಿವ್ ಬೈ ಆಡಿಂಗ್ ಎಲ್ವೈ. ಹಲವಾರು ಪದಗಳು ಏನಾಗಿದಾವ್ರಿ, ಎಲ್ವೈ ಇಂದ ಎಂಡ್ ಆಗಿರ್ತಾವ. ಮೋಸ್ಟ್ ಆಫ್ ದ, ನೋಡ್ರಿ ಎಲ್ಲಾನು ಅಲ್ಲ, 90% ಆಫ್ ಅಡ್ವರ್ಬ್ಸ್ಗಳು ಎಲ್ವೈ ಇಂದ ಎಂಡ್ ಆಗಿರ್ತಾವ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತೀವಿ. ಯಾವ ಕ್ರಿಯಾಪದ ಕ್ರಿಯೆಯು ನಡೆದ ರೀತಿಯನ್ನು ಸೂಚಿಸುತ್ತದೆ, ಹೇಗ ಆ ಕೆಲಸ ನಡೆದತಿ ಅಂತ ಹೇಳಿ ಸೇರಿಸ್ತಾ ಇರ್ತೇವಲ್ಲ, ಅದಕ್ಕೆ ನಾವ್ ಏನಂತ ಕರೆದ್ವಿ ರೀ, ಅಡ್ವರ್ಬ್ ಆಫ್ ಅ ಮ್ಯಾನರ್. ಈಗ ನೋಡ್ರಿ ಇಲ್ಲೇ
ಸುಮಾ ಆನ್ಸರ್ಡ್ ಕರೇಜಿಯಸ್ಲಿ. ನೋಡ್ರಿ ಇಲ್ಲಿ ಕರೇಜಿಯಸ್ಲಿ ಅಂತ ಒಂದು ಪದ ಇದೆ ರೀ, ಇದನ್ನ ನಾವು ಅಡ್ವರ್ಬ್ ಅಂತ ಕರಿತೀವಿ. ನೋಡ್ರಿ ನಾವು ಹೇಳಿದ್ವಿ ನಿಮಗೆ ಮೋಸ್ಟ್ ಆಫ್ ದ ಇವುಗಳು ಎಲ್ಲರಿಂದ ಎಂಡ್ ಆಗಿರ್ತಾವ, ಎಲ್ವಾ ಇಂದ ಎಂಡ್ ಆಗಿರ್ತಾವ. ಓಕೆ, ಅಡ್ವರ್ಬ್ಸ್ಗಳು ಯಾವಾಗಲೂ ಕೂಡ ಏನಾಗಿರುತ್ತೆ ರೀ, ಎಲ್ವಾ ಇಂದ ಎಂಡ್ ಆಗಿರ್ತಾವ. ಇವುಗಳನ್ನ ನೀವು ಸರಿಯಾಗಿ ತಿಳಿಬೇಕು. ಇಲ್ಲಿ ನೋಡ್ರಿ, ಸುಮಾ ಆನ್ಸರ್ಡ್, ಶಿ ಆನ್ಸರ್ಡ್ ಅ ಕ್ವಶನ್ ಕರೇಜಿಯಸ್ಲಿ, ಬಹಳ ಕರೇಜ್ ಅದನ್ನ ಆನ್ಸರ್ ಮಾಡಿದ್ಲು ಅಂತ ಹೇಳಿ. ಅದೇ ತರ ದ ಪುವರ್ ಬಾಯ್ ಲುಕ್ಡ್ ಹೆಲ್ಪ್ಲೆಸ್ಲಿ ಅಬೌಟ್. ನೋಡ್ರಿ, ಒಬ್ಬ ಬಡ ಹುಡುಗ ಹೆಲ್ಪ್ಲೆಸ್ಲಿ, ನಿಸ್ಸಹಾಯಕವಾಗಿ ನೋಡ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ನಿಸ್ಸಹಾಯಕ, ಹೆಲ್ಪ್ಲೆಸ್ಲಿ. ಇಲ್ಲಿಯೂ ನೋಡ್ರಿ ವರ್ಣಗಳು ಏನಾಗಿದ್ದಾವೆ, ಎಲ್ವಾ ಇಂದ ಎಂಡ್ ಆಗಿದೆ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳ ನೀವು ತಿಳ್ಕೊರಿ, ಈ ಇನ್ನೊಂದು ಸೆಂಟೆನ್ಸ್ ಇದೆ ನೋಡ್ರಿ, ಸಾಫ್ಟ್ಲಿ ಅಂಡ್ ಸೈಲೆಂಟ್ಲಿ ಫೆಲ್ ದ ಸ್ನೋ. ಬಹಳ ಸಾಫ್ಟ್ಲಿ ಇದರಲ್ಲಿ ಅದು ಆಗಿರ್ತದೆ, ಏನು ಸ್ನೋ ಬೀಳ್ತಾ ಇದೆ. ದ ಪೇನ್ ವಾಸ್ ಟೆರಿಬಲಿ ಸಿವಿಯರ್. ಟೆರಿಬಲಿ ಅಂತ ಹೇಳ್ತೇನೆ ನೋಡ್ರಿ, ನಾ ಇಲ್ಲಿ ಬಹಳ ನೋವು ಆಗ್ತಾ ಇದ್ದಾರಿಪ್ಪ, ಇದು ತಡ್ಕೊಳಿಕ್ ಆಗ್ತಲ್ಲ. ಟೆರಿಬಲಿ ಸಿವಿಯರ್ ಅದು ಒಟ್ಟ ತಡ್ಕೊಳ್ಳಾರ್ದಂತಹ ಒಂದು ಇದು ನೋಡ್ರಿ. ದ ಪೇನ್ ವಾಸ್ ಸಿವಿಯರ್ ಅಲ್ಲ, ಟೆರಿಬಲಿ ಅಂತ ಒಂದು ವರ್ಡ್ ಹೇಳೋದ್ರಿಂದ ಏನಾಗಿದೆ ರೀ, ಅದು ಬಹಳ ಸ್ಟ್ರೆಸ್ಫುಲ್ ಆಗಿದೆ ಅಂತ ಹೇಳಿ. ಸೊ ಹೀಗಾಗಿ ದ ಪೇನ್ ವಾಸ್ ಟೆರಿಬಲಿ ಸಿವಿಯರ್, ನಮ್ಗೆ ಆ ಥರ ಇದೆ ಅಂತ ಇರ್ತಾವ. ಸೊ ನೋಡ್ರಿ ವಿದ್ಯಾರ್ಥಿಗಳೇ, ಈ ಏನು ಮ್ಯಾನರ್ಸ್ಗಳನ್ನ ನಾವು ನೋಡ್ತಾ ಇರ್ತೀರಿ, ಅಡ್ವರ್ಬ್ ಆಫ್ ಮ್ಯಾನರ್ಗಳು, ಇವುಗಳು ಯಾಕೆ ಕೆಲಸ ಆಗಿದೆ ಅಲ್ಲಿ ಅನ್ನೋದನ್ನ ಅದು ಹೇಳ್ತಾ ಇರ್ತದೆ. ಅವುಗಳನ್ನ ನೀವು ನೋಡ್ತಾ ಹೋಗ್ಬೇಕಾಗ್ತದ. ಇವುಗಳನ್ನ ಸ್ವಲ್ಪ ಏನ್ ಮಾಡ್ಬೇಕ್ರಿ, ನಾವು ಜಾಸ್ತಿ ವರ್ಕ್ ಮಾಡ್ಬೇಕ್ರಿ. ಇದನ್ನ ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನ ನೀವೇ ಕ್ರಿಯೇಟ್ ಮಾಡಬೇಕು. ಈಗ ನೋಡ್ರಲ್ಲೇ, ಶಿ ಸ್ಯಾಂಗ್ ಬ್ಯೂಟಿಫುಲಿ ಅಂತ ಇದೆ. ಈಗ ರೋಹಿಣಿ ಬ್ಯೂಟಿಫುಲಿ, ಹೌದಾ, ಬಹಳ ಚೆನ್ನಾಗಿ ಅದನ್ನ ಹಾಡಿದ್ಲು, ಬ್ಯೂಟಿಫುಲಿ ಅದನ್ನ ಚೆನ್ನಾಗಿ ಹಾಡ್ತಾ ಇದ್ದಾಳೆ ಅವಳು ಅಂತ ಹೇಳ್ತಾ ಇರ್ತೀವಿ ನಾವಿಲ್ಲಿ. ಸೊ ನೋಡ್ರಿ, ಈ ತರ ಆದಂತಹ ನಿಮಗೆ ಏನು ಸೆಂಟೆನ್ಸ್ಗಳು ಬರ್ತಾ ಇರ್ತಾವ, ಹಲವಾರು ಸೆಂಟೆನ್ಸ್ಗಳನ್ನ ನೀವು ಇದೇ ತರ ಇವುಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಅಲ್ಲಿ ಅದನ್ನ ನಾವು ನೋಡ್ತಾ ಇರ್ತೀವಿ, ಅದನ್ನ ನೀವು ಕೆಲಸ ಮಾಡಿ. ಓಕೆ, ಈಗ ನೋಡ್ರಿ, ಚಿಲ್ಡ್ರನ್ ಪ್ಲೇಡ್ ಹ್ಯಾಪಿಲಿ. ನೋಡ್ರಿ, ಅವ್ರೇನ್ ಮಾಡ್ತಾ ಇದ್ದಾರೆ, ಇಲ್ಲಿ ಇರ್ತಕ್ಕಂತಹ ಇವ್ರುಗಳು ಬಹಳ ಖುಷಿಯಿಂದ ಏನ್ ಮಾಡ್ತಾ ಇದ್ದಾರೆ, ಆಡ್ತಾ ಇದ್ದಾರೆ ಅಂತ ಹೇಳಿ. ಆ ತರ ನಿಮಗೆಲ್ಲಲ್ಲಿ ಈ ತರ ಸೆಂಟೆನ್ಸ್ಗಳು ನಿಮ್ಗೆ ಏನ್ ಮಾಡ್ತಾ ಇರ್ತೇವ್ರಿ, ಈ ಇದರಲ್ಲಿ ಬರ್ತಾ ಇರ್ತಾವ್ರಿ. ಇವು ಬಹಳ ವೆರೈಟಿ ಆಫ್ ಸೆಂಟೆನ್ಸ್ಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ ನಾವು. ಹಿ ರ್ಯಾನ್ ಕ್ವಿಕ್ಲಿ, ಹಿ ವಾಕ್ ಸ್ಲೋಲಿ, ಅಲ್ಲ. ದ ಡ್ಯಾನ್ಸರ್ ಮೂಡ್ ಗ್ರೇಸ್ಫುಲಿ, ದ ಡ್ಯಾನ್ಸರ್ ಮೂಡ್ ಗ್ರೇಸ್ಫುಲಿ ಅಂತ ಹೇಳ್ತಾರೆ. ಗ್ರೇಸ್ಫುಲಿ ಆಗಿ ಅವನು ಹೋಗ್ತಾ ಇರ್ತಾರೆ ಅಂತ ಹೇಳಿ. ಹಿ ಆನ್ಸರ್ಡ್ ಕರೇಜಿಯಸ್ಲಿ, ಹೌದಾ. ಓಕೆ, ಹಿ ಅರೈವ್ಡ್ ಲೇಟ್. ನೋಡ್ರಿ, ಒಮ್ಮೆ ಅದು ಸಮಯ ಬಂದಾಗ ಹೇಳ್ತೀನಿ ನಾನು ಅದನ್ನ. ಇದು ಅಡ್ವರ್ಬ್ ಆಫ್ ಮ್ಯಾನರ್ ಅಲ್ಲಿ ನಾವು ಏನ್ ಮಾಡ್ತೇವ್ರಿ, ಈಗ ಒಮ್ಮೊಮ್ಮೆ ಹೇಳ್ತಾ ಇರ್ತೇವೆ ನೋಡ್ರಿ, ನೀವು ಯಾವ್ದಾರು ಎಲ್ಲರೂ ಹೋಗೋಬೇಕಾರೆ ನೀವು ಹೇಳ್ತಾ ಇರ್ತಾರ, ಏನ್ ಮಾಡ್ರಿಪ್ಪ ನೀವು ಹೋಗೋಬೇಕಾರ, ಡ್ರೈವ್ ಕೇರ್ಫುಲಿ ಅಂತ ಹೇಳ್ತಾರ ನೋಡ್ರಿ. ಏನಂತ ಹೇಳ್ತಾರ್ರಿ, ಡ್ರೈವ್ ಕೇರ್ಫುಲಿ, ಅಂತ ಇದೆ. ಅಂದ್ರೆ ನಿಮಗೆ ಯಾವಾಗಲೂ ಕೂಡ ಇದು ಥಿಂಗ್ಸ್ ಅನ್ನ ಹೇಳ್ತಾ ಇರ್ತದ. ಓಕೆ, ಅವುಗಳನ್ನ ನೀವು ನೋಡು. ಈಗ ನೋಡ್ರಿ, the music played ಸಾಫ್ಟ್ಲಿ, ಬಹಳ ಸಾಫ್ಟ್ ಆಗಿ ಆ ಒಂದು ಮ್ಯೂಸಿಕ್ ಚಂದ ಕೇಳ್ತಾ ಇತ್ತು ನೋಡ್ರಿ. ಅಂದ್ರೆ ಈ ತರ ಆದಂತಹ ನಿಮಗೆ ಪದಗಳು ನಮಗೆ ಅದರಲ್ಲಿ ಈ ಅಡ್ವರ್ಬ್ ಆಫ್ ಮ್ಯಾನರ್ ಅಲ್ಲಿ ಬರ್ತಾ ಇರ್ತವೆ. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಇನ್ನೊಂದು ಇದೆ ಅಡ್ವರ್ಬ್ ಆಫ್ ಟೈಮ್. ನೋಡ್ರಿ, ಅಡ್ವರ್ಬ್ ಆಫ್ ಟೈಮ್ ಯಾವಾಗಲೂ ಕೂಡ ಒಂದು ಸಮಯವನ್ನ ಅದು ನಮಗೆ ತೋರಿಸ್ತಾ ಇರ್ತದೆ, ಹೇಳ್ತಾ ಇರ್ತದೆ. ಈಗ ನೋಡ್ರಿ, ಅನ್ ಅಡ್ವರ್ಬ್ ವಿಚ್ ಡಿಸ್ಕ್ರೈಬ್ ದ ಟೈಮ್ ಆಫ್ ಆಕ್ಷನ್. ಒಂದು ಕೆಲಸ ಯಾವಾಗ ಆಗುತ್ತಲ್ರಿ, ಅದನ್ನ ನಾ ಹೇಳ್ತಾ ಇರ್ತೇನೆ ನೋಡ್ರಿ, ಯಾವಾಗ ಆಗ್ತದ. ಈ ಕೇಮ್ ಲೇಟ್, ಈ ಕೇಮ್ ಅರ್ಲಿ ಅಂತ ಹೇಳ್ತಿರ್ತೇನೆ ನೋಡ್ರಿ. ಯಾವಾಗ ಬೇಗ ಬಂದ, ಬೇಗ ಹೋದ, ಆವಾಗ ಆಯ್ತು ಅಂತ ಹೇಳಿ ಯಾವ್ದು ಒಂದು ಸಮಯವನ್ನ ಹೇಳ್ತಾ ಇರ್ತದ. ಅದಕ್ಕೆ ನಾವು ಏನ್ ಮಾಡ್ತಾ ಇರ್ತೀವ್ರಿ, ಯಾವಾಗ್ಲೂ ಅದಕ್ಕೆ
ಅಡ್ವರ್ಬ್ ಆಫ್ ಟೈಮ್ ಅಂತ ಹೇಳಿ. ಈಗ ನೋಡ್ರಿ, ಅಡ್ವರ್ಬ್ ಆಫ್ ಟೈಮ್ ಯಾವ ಕ್ರಿಯಾಪದವು ಕ್ರಿಯೆಯು ನಡೆದ ಸಮಯವನ್ನ ಸೂಚಿಸ್ತಾ ಇರ್ತದ. ಸಮಯವನ್ನ, ಇಲ್ಲಿ ನೋಡ್ರಿ ಅದು ಬಹಳ ಇಂಪಾರ್ಟೆಂಟು, ಇದನ್ನ ನೀವು ನೆನ್ಪಿಟ್ಕೋಬೇಕು. ಯಾವುದು ಸಮಯವನ್ನ ಸೂಚಿಸ್ತಾ ಇರ್ತದ ವರ್ಡು. ಹಾಗಾದ್ರೆ ವಿದ್ಯಾರ್ಥಿಗಳ ಇಲ್ಲಿ ಒಂದು ಸೆಂಟೆನ್ಸ್ ಬರಿತೀನಿ ನಿಮಗೆ ನಾನು. ಇಲ್ಲಿ ನೋಡ್ರಿ, ಐ ವಾಸ್ ರೀಸೆಂಟ್ಲಿ ಪ್ರಮೋಟೆಡ್. ನೋಡ್ರಿ, ನಾನು ಪ್ರಮೋಷನ್ ಆಗಿದ್ದೀನಿ. ಅದು ಯಾವಾಗ ಆಗಿದ್ದೀನಿ, ಸಮಯ ಹೇಳ್ತಾ ಇದ್ದೀನಿ ನೋಡ್ರಿ. ನಾ ಇಲ್ಲಿ ರೀಸೆಂಟ್ಲಿ ಈಗ ರೀಸೆಂಟ್ ಆಗಿ ಏನ್ ಮಾಡಿದೇನ್ರಿ, ನಾನು ಇಲ್ಲಿ ಪ್ರಮೋಟ್ ಆಗಿದ್ದೀನಿ ಅಂತ ಹೇಳಿ. ಸೊ ಈ ತರ ಆದಂತಹ ಪದಗಳನ್ನ ನಾವು ಅಲ್ಲಿ ಬಳಸ್ತಾ ಇರ್ತೀವಿ ವಿದ್ಯಾರ್ಥಿಗಳೇ. ನಮ್ಮ ಒಂದು ಸೆಂಟೆನ್ಸ್ಗಳಲ್ಲಿ ನಿಮ್ಗೆ ಅರ್ಥ ಆಗ್ತಾ ಹೋಗ್ತಾ ಇರ್ಬೋದು. ಇಲ್ಲಿ ನೋಡ್ರಿ, ಇನ್ನೊಂದು ಸೆಂಟೆನ್ಸ್ ಬರೀತೀನಿ ನಿಮಗೆ. ಐ ಹ್ಯಾವ್ ನೆವರ್ ಸೀನ್ ಎ ಲೈವ್ ಟೈಗರ್. ನೋಡ್ರಿ, ನಾನು ಯಾವಾಗ್ಲೂ ಕೂಡ ಏನ್ ಮಾಡಿದ್ದೀನಿ, ಲೈವ್ ಟೈಗರ್ ಅನ್ನ ನೋಡಿಲ್ಲ. ಐ ಹ್ಯಾವ್ ನೆವರ್, ಯಾವಾಗ್ಲೂ ಅಂತ ಹೇಳ್ತೇನೆ ನೋಡ್ರಿ. ಇಲ್ಲಿ ಇದೊಂದು ಏನಾಗಿರ್ತದೆ, ಸಮಯವನ್ನ ಸೂಚಿಸ್ತಾ ಇದೆ. ಇದೇನಾಗ್ತಾ ಇದೆ, ಇದು ಇಲ್ಲಿ ಸಮಯವನ್ನ ಹೇಳ್ತಾ ಇದೆ ನಮಗೆ. ಯಾವಾಗಲೂ ನಾನು ಅದನ್ನ ನೋಡೇ ಇಲ್ಲ. ಈಗ ನೋಡ್ರಿ, ಎಲ್ಲರೂ ಬಸ್ ಸ್ಟ್ಯಾಂಡ್ಗೆ ಹೋಗಿರ್ತೀರಿ. ದ ಬಸ್ ವಿಲ್ ಅರೈವ್. ನೋಡ್ರಿ, ದ ಬಸ್ ವಿಲ್ ಅರೈವ್ ಅಂತ ಬರದೆ, ಇದರಲ್ಲಿ ನಿಮಗೆ ಯಾವುದೂ ಅಬ್ಜೆಕ್ಟ್ ಇಲ್ಲ. ಹೀಗೆ ಹೇಳಿದಾಗ ಬರ್ತದೆ ಅಂತ ಗೊತ್ತೈತಿ. ಯಾವಾಗ ಬರ್ತದ, ಅರೈವ್ ಸೂನ್, ಕಮಿಂಗ್ ಸೂನ್ ಅಂತ ಇರ್ತದೆ ನೋಡಿ. ಆ ತರ ದ ಬಸ್ ವಿಲ್ ಅರೈವ್ ಸೂನ್, ಸಮಯವನ್ನ ಹೇಳ್ತೈತ್ರಿ. ಬೇಗ ಬೇಗ ಬರ್ತದ, ಬೇಗ, ಸಮಯ, ಟೈಮ್. ಯಾವ ಪದ ಈ ಬಸ್ ಬರೋದನ್ನ ಹೇಳ್ತೈತೆ ನೋಡ್ರಿ, ಯಾವಾಗ ಬರ್ತೈತೆ ಅಂತ ಹೇಳಿ ಸಮಯವನ್ನ ಹೇಳ್ತಾ ಇರ್ತದ. ಅದಕ್ಕೆ ನಾವು ಅಡ್ವರ್ಬ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಓಕೆ, ಈಗ ನೋಡ್ರಿ, ನಾವು ಹೇಳ್ತೀವಿ ಮಾನಿ ಅರೈವ್ಡ್ ಲೇಟ್. ನೋಡ್ರಿ, ಮಾನಿ ಏನ್ ಮಾಡಿದಾಳ್ರಿ, ಲೇಟ್ ಆಗಿ ಬಂದಿದ್ದಾಳೆ. ಅರೈವ್ಡ್ ಲೇಟ್. ನೋಡ್ರಿ, ಇಲ್ಲಿ ಅರೈವ್ಡ್ ಹೌದು, ಬಂದ್ರು, ಬಟ್ ಯಾವಾಗ ಬಂದ್ರು, ಲೇಟ್ ಆಗಿ ಬಂದ್ರು. ಸೊ ಇದನ್ನೇ ನಾವು ಹೇಳ್ಬೋದು. ಓಕೆ, ಅರ್ಲಿನೂ ಬರ್ತಿದ್ರಿ ಇಲ್ಲಿ. ಮಾನಿ ಅರೈವ್ಡ್ ಅರ್ಲಿ, ಬೇಗ ಬಂದ್ಬಿಟ್ಲಲ್ಲಿ, ಲೇಟ್ ಆಗಿ ಬಂದ್ಲು. ನೋಡ್ರಿ, ಸಮಯವನ್ನ ಹೇಳ್ತಾ ಇರ್ತದ್ರಿ ಇದು ಯಾವಾಗಲೂ ಕೂಡ. ಈಗ ನೋಡ್ರಿ, ಯಾವಾಗ್ಲೂ ಕೆಲವೊಂದು ಸಾರಿ ನಾವು ಇವುಗಳನ್ನ ಅಷ್ಟೇ ನೋಡಿರ್ತೀವಿ. ಸೆಂಟೆನ್ಸ್ಗಳಲ್ಲಿ ಏನ್ ಕೊಟ್ಟಿರ್ತಾಳ್ರಿ, ಏನ್ ಮಾಡ್ಬಿಡ್ತಾರ, ಐ ಸಾ ಹೆಮ್ ಯೆಸ್ಟರ್ಡೇ. ಫೈಂಡ್ ಔಟ್ ಅಡ್ವರ್ಬ್ ಹಿಯರ್ ಅಂತ ಹೇಳ್ತಾರೆ. ಒಂದು ಅಡ್ವರ್ಬ್ ಇಲ್ಲಿ ಏನ್ ಹೇಳ್ತಾ ಇದೆ, ಒಂದು ಅಡ್ವರ್ಬ್ ನಿಮ್ಗೆ ನೋಡ್ರಿ ವಿದ್ಯಾರ್ಥಿಗಳ ಇಲ್ಲಿ ಗೊತ್ತಿರಬೇಕು. ಐ ಸಾ ಹಿಮ್. ನೋಡ್ರಿ, ಅವನನ್ನ ನೋಡಿದೆ ನಾನು. ಇಲ್ಲಿ ನೋಡಿದೆ ಅಂತಿದ್, ಯಾವಾಗ ನೋಡಿದೆ ಅಂದ್ರೆ ಅವ ಹಾಗಾದ್ರೆ ನಿನ್ನೆ ನೋಡಿದೆ ಅನ್ಲಿಕ್ಕೆ ನಾವು ಹೇಳ್ತೇವೆ. ಹಾಗಾದ್ರೆ ಎಸ್ಟರ್ಡೇ ಅನ್ನೋದೇನಾಯ್ತು, ಈಗ ನಮಗೆ ಅಡ್ವರ್ಬ್ ಆಯ್ತು. ನೋಡ್ರಿ, ಈ ತರ ಆದಂತಹ ಸೆಂಟೆನ್ಸ್ ಗಳನ್ನ ನೀವು ಸರಿಯಾಗಿ ನೆನ್ಪಿಟ್ಕೋಬೇಕಾಗ್ತದೆ ವಿದ್ಯಾರ್ಥಿಗಳೇ. ಸೊ ಹೀಗಾಗಿ ಇದನ್ನ ಸ್ವಲ್ಪ ಫೋಕಸ್ ಮಾಡಿ. ಈಗ ನೋಡ್ರಿ, ಹಿ ಹ್ಯಾಸ್ ಬೀನ್ ಡಿಸ್ಟರ್ಬ್ಡ್ ಲೇಟ್ಲಿ. ಡಿಸ್ಟ್ರಿಬ್ಯೂಟ್ ಲೇಟ್ಲಿ. ನೋಡ್ರಿ, ಅವ ಇದನ್ನ ಲೇಟ್ ಆಗಿ ಮಾಡ್ದ ಅಂತ. ಓಕೆ, ಐ ಮೀಟ್ ಯು ಟುಮಾರೋ. ನೋಡ್ರಿ ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಯಾವಾಗ ಭೇಟಿ ಆಗ್ತೀನಿ, ನಾಳೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಹಿ ಕಮ್ಸ್ ಡೈಲಿ. ಅವನು ಡೈಲಿ ಬರ್ತಾನ. ಅವನು ಬರ್ತಾನೆ, ಯಾವಾಗ ಬರ್ತಾನ, ಡೈಲಿ ಬರ್ತಾನ. ನೋಡ್ರಿ, ಬಹಳ ಆದಂತ ಈ ತರ ಆದಂತ ಸೆಂಟೆನ್ಸ್ಗಳನ್ನ ನೀವು ಬರಿತಾ ಹೋಗ್ಬೋದು, ನೋಡ್ತಾ ಹೋಗ್ಬೋದು. ಇವುಗಳನ್ನ ಸ್ವಲ್ಪ ನೆನ್ಪಿಟ್ಕೋಬೇಕಾಗ್ತದೆ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳು, ಇದಾದ ಮೇಲೆ ಇನ್ನೊಂದು ನಮ್ಮ ಇದೆ ಯಾವ್ದ್ರಪ್ಪ ಅಂತಂದ್ರೆ ಅಡ್ವರ್ಬ್ ಆಫ್ ಅ ಪ್ಲೇಸ್. ನೋಡ್ರಿ, ಅಡ್ವರ್ಬ್ ಆಫ್ ಅ ಪ್ಲೇಸ್ ಇಸ್ ನಥಿಂಗ್ ಬಟ್, ಇದೇನು ಸಮಯವನ್ನ ಹೇಳ್ತಾ ಇತ್ತು ಇಲ್ಲಿ. ಯಾವಾಗ ಬಂದ, ಯಾವಾಗ ಹೋದ, ಇವತ್ತು ಬೆಟ್ಟಕ್ಕೆನು, ನಾಳೆ ಬೆಟ್ಟಕ್ಕೆನು, ಈ ಅರ್ಲಿನು, ಯಾವ ಲೇಟು, ಎಲ್ಲಾನು ಅದೇ ತರ ಇಲ್ಲಿ ಪ್ಲೇಸ್ ಅನ್ನ ಹೇಳ್ತಾ ಇರ್ತದೆ. ಏನ್ ಮಾಡ್ತಾ ಇರ್ತದೆ ಇಲ್ಲಿ, ಪ್ಲೇಸ್. ಅದು ಎಲ್ಲಿ ಐತಿ ಅನ್ನೋದ್ರ ಬಗ್ಗೆ, ಅದು ಪ್ಲೇಸ್ ಬಗ್ಗೆ ಅದು ಹೇಳ್ತಾ ಇರ್ತದ. ನೋಡ್ರಿ, ಪ್ಲೇಸ್ ಯಾವಾಗ್ಲೂ ಕೂಡ ಏನ್ ಹೇಳ್ತಾ ಇರ್ತದ, ವೇರ್. ಅದು ಎಲ್ಲಿ ಐತಿ ಅನ್ನೋದನ್ನ ಅದು ಸೂಚಿಸ್ತಾ ಇರ್ತದೆ. ಎಲ್ಲಿ ಐತಿ ಅನ್ನೋದನ್ನ ಅದೇನ್ ಮಾಡ್ತಾ ಇರ್ತದ, ಸೂಚಿಸ್ತಾ ಇರ್ತದ. ಅದಕ್ಕೆ ನಾವು ಅಡ್ವರ್ಬ್ ಆಫ್ ಅ ಪ್ಲೇಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ಪ್ಲೀಸ್ ಕಮ್ ಅಂತ ಹೇಳಿದೆ ಅಂತಿಕೋರ್ನ. ಈಗ ಇಲ್ಲಿ ಯಾರೋ ಫ್ರೆಂಡ್ ಇದ್ದಾರೆ, ಪ್ಲೀಸ್ ಕಮ್ ಅಂತಂದ್ರೆ ಎಲ್ಲಿ ಅಂತ ಏನು ಹೇಳದೇನ್ರ, ನಾ ಪ್ಲೇಸ್ ಗೊತ್ತೇ ಇಲ್ಲ ನನಗೆ. ಪ್ಲೀಸ್ ಕಮ್ ಅದನ್ನೇ ಹೇಳ್ತಾ ಏನು ಹೇಳ್ಬಿಡ್ತೀನ್ರ ನಾ, ಪ್ಲೀಸ್ ಕಮ್ ಹಿಯರ್. ನೋಡ್ರಿ, ಪ್ಲೀಸ್ ಕಮ್ ಹಿಯರ್ ಅಂತ ಹೇಳಿದೆ ನಾನು. ಹೌದಾ, ಪ್ಲೀಸ್ ಕಮ್ ಹಿಯರ್, ಇಲ್ಲಿಗೆ ಬರ್ರಿ ಅಂದಾಗ ಒಂದು ಸ್ಥಳವನ್ನ ಸೂಚಿಸಿ ಹೇಳ್ತಾ ಇದ್ದೀನಿ ಇಲ್ಲಿ. ಅಂದ್ರೆ ಹೌದು, ಎಕ್ಸಾಕ್ಟ್. ಇದು ನೋಡ್ರಿ, ಬರೀ ಪ್ಲೀಸ್ ಕಮ್ ಅಂದ್ರೆ ಹೌದು ಬಾ ಅಂತ ಹೇಳಿ. ಹೌದಾ, ಪ್ಲೀಸ್ ಕಮ್ ಹಿಯರ್, ಇಲ್ಲಿಗೆ ಬಾ ಅಂತ ಹೇಳಿ. ಹೌದಲ್ರಿ? ಈಗ ನೋಡ್ರಿ, ಯಾರಿಗಾರ ಹೇಳ್ತೀರಿ
ಪುಟ್ ದ ಬುಕ್, ಪುಸ್ತಕವನ್ನ ಇಡು. ಎಲ್ಲಿ ಇಡಬೇಕ್ರಿ ಅವ? ಪ್ಲೇಸ್ ಹೇಳಿಲ್ಲ ನೀವು. ದೇರ್, ಅಲ್ಲಿ ಇಡು. ಪುಸ್ತಕವನ್ನ ಅಲ್ಲಿ ಇಡು ಅಂತ ಅಂದ್ರೆ ಯಾವ ಪದ ನಿಮಗೆ ವೇರ್, ಎಲ್ಲಿ ಇಡಬೇಕು ಅಥವಾ ಸ್ಥಳದ ಬಗ್ಗೆ ಸೂಚಿಸ್ತಾ ಇರ್ತದಲ್ಲ, ಅದಕ್ಕೆ ನಾವು ಆಡ್ವರ್ಬ್ ಆಫ್ ಪ್ಲೇಸ್ ಅಂತ ಕರಿತೀವಿ. ಇದನ್ನ ನೀವು ನೆನ್ಪಿಟ್ಕೋಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಅದನ್ನ ನೋಡ್ರಿ, ಕನ್ನಡದಲ್ಲಿ ಒಂದು ಏನದ್ರದ್ದು ಮೀನಿಂಗ್ ಪಾ ಅಂದ್ರೆ, ಯಾವ ಕ್ರಿಯಾಪದವು ಕ್ರಿಯೆಯ ನಡೆದ ಸ್ಥಳವನ್ನ ಎಲ್ಲಿ ನಡೀತಾ ಇದೆ ಹೇಳ್ತಿರ್ತದಲ್ರಿ, ಅದಕ್ಕೆ ನಾವು ಏನ್ ಹೇಳ್ತೇವ್ರಿ? ಆಡ್ವರ್ಬ್ ಆಫ್ ಪ್ಲೇಸ್ ಅಂತ ಹೇಳ್ತೀವಿ. ಇದನ್ನ ನೀವು ಸರಿಯಾಗಿ ನೆನ್ಪಿಟ್ಕೋಬೇಕು. ಇಲ್ಲಿ ನೋಡ್ರಿ, ಹಾಗಾದ್ರೆ ಹಿ ಗೋಸ್ ದೇರ್, ಅವನು ಅಲ್ಲಿಗೆ ಹೋದ. ಎಲ್ಲಿ ಹೋದಾರೆ ಅವ? ಹಿ ಗೋಸ್, ಹೌದು ಹೋದ. ಎಲ್ಲಿಗೆ ಹೋದ? ಹಿ ಗೋಸ್ ದೇರ್ ಅಂತ ಹೇಳ್ತೇನೆ ನೋಡ್ರಿ ನಾ ಇಲ್ಲಿ. ಹಿ ಗೋಸ್ ದೇರ್. ಹೌದಾ? ಹೌದಾ? ಅರ್ಥ ಆಗ್ತಿಲ್ಲ? ಎಸ್. ನೋಡ್ರಿ, ಐ ಸಿ ಗಾಡ್ ಎವ್ರಿವೇರ್. ನಾ ದೇವರನ್ನ ಎಲ್ಲ ಕಡೆ ನೋಡ್ತೀನಿ, ಎಲ್ಲ ಕಡೆ ದೇವರಿದ್ದಾನೆ. ಹೌದಲ್ಲ? ನೋಡ್ರಿ ಹೇಗಿದೆ ವಿದ್ಯಾರ್ಥಿಗಳೇ, ಇಲ್ಲಿ ಏನಾಗ್ತಾ ಇದೆ? ಎವ್ರಿವೇರ್. ಹೌದಲ್ಲ? ಎವ್ರಿವೇರ್ ಅನ್ನೋದು ಏನಾಗಿದೆ? ನಮಗೆ ಆಡ್ವರ್ಬ್ ಆಫ್ ಪ್ಲೇಸ್ ಆಗಿದೆ. ಅದನ್ನ ನೀವು ನೆನ್ಪಿಟ್ಕೋಬೇಕು. ಓಕೆ, ಗೋ ಇನ್ಸೈಡ್ ದ ಬಿಲ್ಡಿಂಗ್. ನೋಡ್ರಿ, ಗೋ ಇನ್ಸೈಡ್ ದ ಬಿಲ್ಡಿಂಗ್. ನೋಡ್ರಿ, ಇನ್ಸೈಡ್ ಅನ್ನೋದೇನು? ಒಳಗಡೆ ಹೋಗು ಅಂತ ಹೇಳ್ತಾ ಇದ್ದೀನಿ. ಹೌದಲ್ಲ? ಹಾಗಾದ್ರೆ ಆಡ್ವರ್ಬ್ ಆಫ್ ಟೈಮ್, ಇದು ಸಾರಿ ಪ್ಲೇಸ್ ಏನ್ ಹೇಳ್ತಾ ಇರ್ತದ್ರಿ? ಅದು ಪ್ಲೇಸ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಅದು ಹೇಳ್ತಾ ಇರ್ತದ. ವಿದ್ಯಾರ್ಥಿಗಳು, ಇನ್ನೊಂದು ಸೆಂಟೆನ್ಸ್ ಇದೆ ನೋಡ್ರಿ. ಹಿ ವಾಸ್ ಅಬ್ರೋಡ್ ದಟ್ ವಿಂಟರ್. ಹಿ ವಾಸ್, ಅವ ಎಲ್ಲಿದ್ದಾರಿ? ಅವಾಗ ಅಬ್ರೋಡ್ ನಲ್ಲಿದ್ದ, ಇಲ್ಲಿ ಇರ್ಲಿಲ್ಲ. ನೋಡ್ರಿ, ಈ ತರ ಆದಂತಹ ಸೆಂಟೆನ್ಸ್ಗಳು ಬರ್ತಾವೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇದಾದ್ಮೇಲೆ ಇನ್ನೊಂದು ಸೆಂಟೆನ್ಸ್ ಇದೆ ವಿದ್ಯಾರ್ಥಿಗಳೇ, ನಮ್ಗೆ ಯಾವ್ದ್ರಿಪ್ಪ ಅಂತಂದ್ರೆ ದ ನಂಬರ್, ಆಡ್ವರ್ಬ್ ಆಫ್ ನಂಬರ್ ಅಂತ ಇದೆ ವಿದ್ಯಾರ್ಥಿಗಳೇ. ಇವುಗಳನ್ನು ನಾವು ಸರಿಯಾಗಿ ನೋಡ್ಕೊಳ್ಳೇಬೇಕು. ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಸೆಂಟೆನ್ಸ್ ನಮಗೆ. ನೋಡ್ರಿ, ಆಡ್ವರ್ಬ್ ಆಫ್ ನಂಬರ್, ಇದು ಆಗಲೇ ಹೇಳಿದ್ರಿ. ಒಂದು ಪ್ಲೇಸ್ ಹೇಳಿದೆ, ಒಂದು ಮ್ಯಾನರ್ ಹೇಳಿದೆ, ಅದಾದ್ಮೇಲೆ ನಂಬರ್ ಇರ್ತದೆ ನೋಡ್ರಿ. ಅದರಲ್ಲಿ ಒಂದು ನಂಬರನ್ನು ಸೂಚಿಸ್ತಾ ಇರ್ತದ, ಅದಕ್ಕೆ ನಾವು ಆಡ್ವರ್ಬ್ ಆಫ್ ನಂಬರ್ ಅಂತ ಕರಿತೀವಿ. ಹೌದಲ್ರಿ? ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಆಡ್ವರ್ಬ್ ಆಫ್ ನಂಬರ್. ಹಿ ರೋಟ್ ಎ ಲೆಟರ್ ಟು ಯು ಟ್ವೈಸ್. ಅವನು 2 ಸಾರಿ ನಿನಗೆ ಪತ್ರವನ್ನ ಬರೆದ. 2 ಸಾರಿ ಅಂತ ಹೇಳಿ ಇದು ನಂಬರ್ ಅನ್ನ ಸೂಚಿಸ್ತಾ ಇರ್ತದೆ. ಯಾವ ಪದ ಒಂದು ನಂಬರ್ ಅನ್ನ ಸೂಚಿಸ್ತಾ ಇರ್ತದ, ಅದಕ್ಕೆ ನಾವೇನಂತ ಹೇಳ್ತೇವೆ? ಆಡ್ವರ್ಬ್ ಆಫ್ ನಂಬರ್ ಅಂತ ಕರಿತೀವಿ. ಇದನ್ನ ನೀವು ಸ್ವಲ್ಪ ನೆನ್ಪಿಟ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್ ರೀ ಇದು. ಓಕೆ, ಈಗ ನೋಡ್ರಿ, ಇನ್ನೊಂದು ಸೆಂಟೆನ್ಸ್ ಇದೆ. ಸಾನ್ವಿ was once the captain of the school team. ನೋಡ್ರಿ, ಏನಾಗಿದೆ ಅಲ್ರಿ? ಒನ್ಸ್, ಹಿಂದೆ ಒನ್ಸ್ ಅಂತ ಇದೆ ನೋಡ್ರಿ. ಇಲ್ಲಿ ಟ್ವೈಸ್ ಅಂತ ಇದೆ. ಒಂದು ಸಂಖ್ಯಾವಾಚಕವನ್ನ ಹೇಳ್ತಾ ಇದ್ದೀನಿ ನಾನು ಇಲ್ಲಿ. ಅವಳೇನಾಗಿದ್ಲ್ರಿ ಇಲ್ಲಿ? ಸಾನ್ವಿ ಒಂದು ಸಾರಿ ಕ್ಯಾಪ್ಟನ್ ಆಗಿದ್ಲು, ಒಂದು ಸ್ಕೂಲ್ ಟೀಮಿನ ಕ್ಯಾಪ್ಟನ್ ಆಗಿದ್ಲು ಅಂತ ಒನ್ಸ್ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ ವಿದ್ಯಾರ್ಥಿಗಳೇ. ನಾವಿಲ್ಲಿ ಅದನ್ನ ನೀವು ನೋಡ್ತಾ ಹೋಗ್ಬೇಕಾಗ್ತದೆ. ನೋಡ್ರಿ, ಇನ್ನೊಂದಿದೆ ರೀ ಇಲ್ಲಿ ಸೆಂಟೆನ್ಸ್ ನೋಡ್ರಿ ವಿದ್ಯಾರ್ಥಿಗಳೇ. ದೇ ಯೂಶುವಲಿ ಗೋ ಫಾರ್ ಎ ವಾಕ್ ಇನ್ ದ ಈವ್ನಿಂಗ್ ಅಂತ ಆಗ್ತದೆ. ಇನ್ ದ ಈವ್ನಿಂಗ್. ಇಲ್ಲಿ ನೋಡ್ರಿ, ದೇ ಯೂಶುವಲಿ ಅಂತ ಹೇಳಿದ್ದೀನಿ ನೋಡ್ರಿ ನಾ ಇಲ್ಲಿ. ಇದು ಕೂಡ ಒಂದು ಸಮಯ ಯಾವಾಗ್ಲೂ ಮಾಡ್ತಾ ಇರ್ತಾರೆ ಅಂತ ಹೇಳಿ, ಅದಲ್ಲ ಕ್ಯಾಶುವಲ್ ಆಗಿ ಅದ ಕೆಲಸವನ್ನ ಮಾಡ್ತಾರೆ. ಓಕೆ, ಅದಕ್ಕೆ ನಾವೇನಂತ ಹೇಳ್ತೇವ್ರಿ? ನಂಬರ್ ಅಂತ ಕರಿತೀವಿ. ಸೊ ಇದನ್ನ ನೀವು ಥಿಂಕ್ ಮಾಡಿ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಬಹಳ ಇಂಪಾರ್ಟೆಂಟ್. ನಂಬರ್ ಅನ್ನ ಯಾವ ರೀತಿ ಗುರುತಿಸ್ತಾ ಇರ್ತೀವಿ ಅನ್ನೋದನ್ನ ಇಲ್ಲಿ ನೋಡ್ರಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಶಿ ಫೈಂಡ್ಸ್ ಹಿಮ್ ಆಲ್ವೇಸ್ ಲಾಫಿಂಗ್. ಅವನನ್ನ ನೋಡಿದಾಗೆಲ್ಲ ನಗ್ತಾ ಇರ್ತಾನೆ ನೋಡ್ರಿ. ಅವ್ ಯಾವಾಗ ಅವಾಗ ಏನಾಗಿತ್ತು ಅಂದ್ರೆ ಆಲ್ವೇಸ್, ಯಾವಾಗ್ಲೂ ಕೂಡ ಅನ್ನೋದು ಒಂದಾಗಿ ವಾಯ್ಸ್ ಆಗಿದೆ. ಇದಾದ್ಮೇಲೆ ಇನ್ನೊಂದು ಸೆಂಟೆನ್ಸ್ ಬರ್ತದೆ ನಮಗೆ. ವಿ ಆಫನ್ ಮೇಕ್ ಎ ಮಿಸ್ಟೇಕ್. ನೋಡ್ರಿ, ನಾವು ಯಾವಾಗರ ಒಂದ್ಸಲ ಮಿಸ್ಟೇಕ್ ಅನ್ನ ಮಾಡ್ತಾ ಇರ್ತೀವಿ. ಆಫನ್, ಯಾವಾಗ್ಲೂ ಮಿಸ್ಟೇಕ್ ಅನ್ನ. ಆಫನ್, ಯಾವಾಗರ ಒಮ್ಮೆ. ಆಫನ್ ಅನ್ನೋದು ಯಾವಾಗ್ಲೂ ಒಮ್ಮೆ. ಆಲ್ವೇಸ್ ಅನ್ನೋದು ನಾ ಯಾವಾಗ್ಲೂ ಮಾಡ್ತಾ ಇರ್ತೀನಿ. ಯಾವಾಗರ ಒಮ್ಮೆ ನಾ ಮಿಸ್ಟೇಕ್ ಮಾಡ್ತೀನಿ. ಓಕೆ, ವಿಜಯ್ ಟೇಕ್ಸ್ ಅ ಬ್ಯಾಚ್ ಒನ್ಸ್ ಅ ಡೇ. ಒಂದು ಸ್ನಾನಕ್ಕೆ ಬಾತ್, ಒಂದು ದಿವಸಕ್ಕೆ ಒಂದ್ಸಲ ಸ್ನಾನ.
ಟೇಕ್ಸ್ ಅನ್ನೋದು ಯಾವಾಗ ಯಾವಾಗ ಮಾಡ್ತಾನೆ ಅಂತ ಹೇಳಿ ಒನ್ಸ್, ಹೌದಲ್ರಿ? ಒನ್ಸ್, ದಿವ್ಸಕ್ಕೆ ಒಂದ್ಸಲ ಅವನು ಸ್ನಾನವನ್ನ ಮಾಡ್ತಾನೆ, ನೋಡ್ತಾ ಇರ್ತೀವಿ. ಆದ್ರೆ ವಿದ್ಯಾರ್ಥಿಗಳು ಈ ಸಂಖ್ಯಾವಾಚಕ ಏನಾಗಿರ್ತದ, ಒಂದು ನಂಬರ್ ಅನ್ನ ಇದು ನಮಗೆ ಯಾವಾಗ್ಲೂ ಕೂಡ ಹೇಳ್ಕೊಡ್ತಾ ಇರ್ತದ. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಸಂಖ್ಯಾವಾಚಕ ಅಂತ ಹೇಳ್ತೀವಿ. ಅದಾದ್ಮೇಲೆ ಒಂದು ಕ್ವಾಲಿಟಿ ಬಗ್ಗೆ ಹೇಳ್ತಾ ಇರ್ತದೆ. ಅಡ್ವರ್ಬ್ ಆಫ್ ಅ ಕ್ವಾಂಟಿಟಿ, ಪ್ರಮಾಣದರ್ಶಕವನ್ನ ಹೇಳ್ತಾ ಇರ್ತೇವೆ ನಾವು. An adverb which describes the quantity of a action happened in is called adverb. ಅಂದ್ರೆ ಇದು ಬಹಳ ಇದೆ ನೋಡ್ರಿ. ನಂಬರ್ ನೋಡಿವಿ, ನಂಬರ್ಗೂ ಮತ್ತು ಕ್ವಾಲಿಟಿಗೆ ಏನು ಡಿಫ್ರೆನ್ಸ್ ರೀಪ, ಹಾಗಾದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ನೋಡ್ರಿ, ನಮಗೆ ಶಿ ವಾಸ್ ವೆರಿ ಹ್ಯಾಪಿ, ಅವಳು ನೋಡ್ರಿ ಯಾವಾಗ ಹ್ಯಾಪಿ ಆಗಿದ್ಲು ಅಂತ. ಯಾವಾಗ ನೋಡ್ರಿ, ಇದು ಪ್ರಮಾಣ, ಕ್ವಾಂಟಿಟಿ ಏನು, ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನ, ವೆರಿ, ಬಹಳ, ವೆರಿ ಅಂದ್ರೆ ಏನ್ರಿ ಇಲ್ಲೇ ಬಹಳ. ವಿ ಆರ್ ಹೈಲಿ ಸಾರಿ, ಹೈಲಿ ಬಹಳ ಇದ್ರಿ, ವಿ ಆರ್ ಸಾರಿ ಕರೆಕ್ಟ್ ಅದು, ಬಟ್ ಅದಕ್ಕೆ ಇನ್ನೊಂದು ಸ್ಟ್ರೆಸ್ ಮಾಡಿ ನಾವು ಇನ್ನೂ ಕ್ವಾಂಟಿಟಿ ಪೂರ್ವವಾಗಿ ಅದನ್ನ ಹೇಳ್ತಾ ಇರ್ತೀವಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ಅಡ್ವರ್ಬ್ ಆಫ್ ಅ ಕ್ವಾಂಟಿಟಿ ಅಂತ ಹೇಳ್ತೀವಿ. ನೋಡ್ರಲ್ಲ, ಈಗ ನೋಡ್ರಿ, ಮಂಜು ಈಸ್ ಫುಲ್ಲಿ ಟಯರ್ಡ್. ಅವ ನೋಡ್ರಿ, ಮಂಜು ಈಸ್ ಫುಲ್ಲಿ ಟಯರ್ಡ್, ಬಹಳ ಕೆಲಸಗಳನ್ನ ಮಾಡ್ತಾರೆ ಮಂಜುನಾಥ್ ಅವರು, ಬಹಳ ಟಯರ್ಡ್ ಆಗ್ಬಿಟ್ಟಿದಾರಿಪ್ಪ, ಫುಲ್ಲಿ ಟಯರ್ಡ್ ಆಗ್ಯಾರ ಅಂತ ಹೇಳ್ತೀನಿ ನೋಡ್ರಿ. ಬರೀ ಟಯರ್ಡ್ ಬೇರೆ, ಹೌದಾ? ಫುಲ್ಲಿ ಟಯರ್ಡ್ ಆಗೋದು ಅನ್ನೋದಾಗ ಇನ್ನೊಂದು ಸ್ವಲ್ಪ ಏನಾಗ್ತದೆ, ಇನ್ನು ಸ್ಟ್ರೆಸ್ಫುಲ್ ಆಗಿ ಹೇಳ್ತಾ ಇರ್ತೀವಿ ನಾವು, ಹೌದಲ್ಲ? ಅದನ್ನ ಅಂದ್ರೆ ಬಹಳ ಟಯರ್ಡ್ ಆಗಿದ್ದಾರೆ ಅವರು ಅಂತ ಹೇಳಿ, ಆ ತರ ಆದಂತಹ ಸಂದರ್ಭಗಳನ್ನ ನಾವು ಇಲ್ಲಿ ನೋಡ್ತಾ ಇರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈಗ ನಿಮಗೆ ನೆನಪಿರಲಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಅಡ್ವರ್ಬ್ಸ್ಗಳನ್ನ ನಾವು ನೋಡಬೇಕಾದ್ರೂ ಕೂಡ ಏನಾಗಿರುತ್ತೆ, ಈ ಅಡ್ವರ್ಬ್ಸ್ಗಳು ಒಬ್ಬ ವರ್ಬಿನ ಏನ್ ಮಾಡ್ತಾ ಇರ್ತಾವ್ರಿ, ಇವು ವಿಶೇಷತೆಯನ್ನ ಅದಕ್ಕೇನಾದ್ರೂ ಒಂದು ಸೇರಿಸಿ ಹೇಳ್ತಾ ಇರ್ತದ್ರಿ. ಸಮಥಿಂಗ್ ಇಟ್ ಹ್ಯಾಸ್ ಟು ಬಿ ಆಡ್. ಅದು ಹೇಗಿದೆ, ಅದು ಹೇಗೆ ನಡೀತಾ ಇದೆ ಕೆಲಸ. ಯು ಆರ್ ಲಿಸ್ನಿಂಗ್ ವೆರಿ ಇಂಟ್ರೆಸ್ಟಿಂಗ್ಲಿ ನೋಡ್ರಿ, ನೀವು ಭಾಳ ಇಂಟ್ರೆಸ್ಟ್ ಕೊಟ್ಟು ಅದನ್ನು ಕೇಳ್ತಾ ಇದ್ದೀರಿ ನೋಡ್ರಿ. ಯು ಆರ್ ಲಿಸ್ನಿಂಗ್ ಕರೆಕ್ಟ್, ಅದು ಮೀನಿಂಗ್ ಇದೆ ಅದು, ಬಟ್ ಅದು ಇನ್ನೂ ಸ್ಟ್ರೆಸ್ಫುಲ್ ಆಗಿ ಹೇಳ್ತಾ ಇರ್ತದ. ಅದಕ್ಕೋಸ್ಕರ ನಾವೇನು ಹೇಳ್ತೀವ್ರಿ, ಯಾವಾಗಲೂ ಕೂಡ ಈ ಥರ ಆದಂತಹ ಸೆಂಟೆನ್ಸ್ಗಳನ್ನು ನಾವು ಸೆಂಟೆನ್ಸ್ಗಳಲ್ಲಿ ನೋಡ್ತಾ ಹೋಗ್ತೀವಿ. ಅದಕ್ಕೆ ಅಡ್ವರ್ಬ್ಸ್ಗಳು ಬಹಳ ಬಹಳ ಇಂಪಾರ್ಟೆಂಟ್. ಅಡ್ವರ್ಬ್ಗಳು ಏನು ಹೇಳ್ತಾ ಇರ್ತದ, ಕೆಲಸ ಹೇಗೆ ನಡೀತಾ ಇದೆ ಅನ್ನೋದನ್ನ ಹೇಳ್ತಾ ಇರ್ತದ. ಅಂತಹ ಪದಗಳನ್ನು ನಾವಿಲ್ಲಿ ನೋಡ್ತೀವಿ. ಓಕೆ, ಇಲ್ಲಿ ನೋಡ್ರಿ, ಒಂದು ಸೆಂಟೆನ್ಸ್ ಬರಿತೀನಿ, ಇದರಲ್ಲಿ ಯಾವ್ದಿದೆ ಅಂತ ಹೇಳ್ರಿ ನೀವು. ಎರಡೇ ಸೆಂಟೆನ್ಸ್, ಒಂದು 3-4 ಸೆಂಟೆನ್ಸ್ಗಳನ್ನ ಬರಿತೀನಿ ನಾನು. ಅವುಗಳನ್ನ ಸಿ ನೆವರ್ ಟೆಲ್ ಅ ಲೈ, ಈ ನೆವರ್ ಟೆಲ್ಸ್ ಅ ಲೈ, ಇದರಲ್ಲಿ ಯಾವ್ದಿದೆ ರೀ? ಹಾಗಾದ್ರೆ ಈಗ ನಮಗೆ ಹೆಲ್ಪ್ ಬರ್ಬೋದು ನೋಡ್ರಿ, ಸ್ವಲ್ಪ ಇಪ್ಪತ್ತವ್ರಿಗೆ ಹೇಳಿದ್ದೀನಿ ನಾನು, ಸ್ವಲ್ಪ ಮಾಡ್ಕೊರಿ. ಎಸ್, ಇದೆಲ್ಲ ವಿದ್ಯಾರ್ಥಿಗಳ ಹೇಳ್ತಾ ಇರೋದು ಕರೆಕ್ಟ್ ಇದೆ. ಇದರಲ್ಲಿ ಯಾವ್ದಿದೆ ರೀ? ಇದೀಗ ನೆವರ್ ಅನ್ನೋದು ಏನಾಗಿದೆ, ಹೆಲ್ಪಿಂಗ್ ವರ್ಬ್ ಆಗಿದೆ, ಹೌದಲ್ಲ? ಇಲ್ಲಿ ಹೆಲ್ಪಿಂಗ್ ನೋಡ್ರಿ, ಹೇಗೆ ನಿಮಗೆ ಅದು ಗೊತ್ತಾಗ್ತಾ ಇದೆ ಈಗ, ಹೌದಲ್ಲ? ಮೂವಿ ಈಸ್ ಸ್ಟಾರ್ಟಿಂಗ್ ನಾವು. ಇದರಲ್ಲಿ ಯಾವ್ದಿದೆ ನೋಡ್ರಿ, ಯಾವ್ದಿದೆ ನೀವು ಒಂದು ವಿಚಾರ ಮಾಡ್ರಿ. ಇದರಲ್ಲಿ ಯಾವ್ದು ಒಂದು ವರ್ಡ್ ಇದೆ? ಹೌದು, ದ ಮೂವಿ ಈಸ್ ಸ್ಟಾರ್ಟಿಂಗ್. ಒಂದು ಏನಾಗ್ತಾ ಇದ್ರಿ, ಯಾವಾಗ ನಡೀತಾ ಇದ್ದೀರಿ, ಈಗ ಸ್ಟಾರ್ಟ್ ಆಗ್ತಾ ಇದ್ದೀರಿ, ಅದು ಹಾಗಾದ್ರೆ ಈಗ. ಹಾಗಾದ್ರೆ ಈಗ ಅನ್ನೋದು, ನಾವು ಅನ್ನೋದು ಈಗ ಏನಾಗಿದ್ದೀರಿ, ಇಲ್ಲಿ ವರ್ಬ್ ಆಗಿದೆ. ಸರಿಯಾಗಿ ಆನ್ಸರ್ ಮಾಡ್ತಾ ಇದ್ದೀರಿ ನೀವು ನೋಡ್ರಿ. ಹೀಗಾದ್ರೆ ಭಾಳ ಈಸಿ ಇದೀರಿ. ಇದರಲ್ಲಿ ಏನು ಡಿಫಿಕಲ್ಟ್ ಐತೆ ಹೇಳ್ರಿ ನೋಡು. ಭಾಳ ಸಿಂಪಲ್ ಆದಂತಹ, ಯಾವ ಪದ ವರ್ಬಿನ ಕೆಲಸ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇತ್ತು ಅಂದ್ರೆ ಅದಕ್ಕೆ ನಾವೇನು ಹೇಳ್ತೇವ್ರಿ, ವರ್ಬ್ ಅಂತ. ಭಾಳ ಈಸಿ ಇರ್ತಕ್ಕಂಥದ್ದು ರೀ. ಹಾಗಾದ್ರೆ ಇನ್ನೊಂದು ಸೆಂಟೆನ್ಸ್ ಇದೆ, ಇದನ್ನ ಬರ್ಕೋರಿ, ಹೌದಲ್ರಿ? ನೋಡ್ರಿ ವಿದ್ಯಾರ್ಥಿಗಳೇ, ದ ಚಿಲ್ಡ್ರನ್ ಲವ್ ಟು ಪ್ಲೇ ಔಟ್ಸೈಡ್. ಚಿಲ್ಡ್ರನ್ ಲವ್ ಟು ಪ್ಲೇ ಔಟ್ಸೈಡ್ ಅಂತ ಇದೆ. ಇದರಲ್ಲಿ ಯಾವ್ದಿದೆ ಹೇಳ್ರಿ? ಅಡ್ವರ್ಬ್ ಯಾವ್ದಿದೆ ರೀ? ಅಡ್ವರ್ಬ್ ಪದ ಯಾವ್ದಿದೆ ಇಲ್ಲಿ? ಹಾಗಾದ್ರೆ ಎಸ್, ಹೇಳ್ತಾ ಇರೋದು ಸರಿಯಾಗಿದೆ. ನೀವು ಥಿಂಕ್ ಮಾಡಿದ್ ಕರೆಕ್ಟ್ ಇದೆ. ಔಟ್ಸೈಡ್ ಅನ್ನೋದು ಏನಾಗಿದೆ ಇಲ್ಲಿ? ಅಡ್ವರ್ಬ್ ಆಗಿದೆ. ನೋಡ್ರಿ ಹೇಗಿದೆ, ಒಂದು ಸೆಂಟೆನ್ಸ್ ಅಲ್ಲಿ ನಿಮ್ಗೆ ಅದು ಅದ್ರ ಬಗ್ಗೆ ಹೇಳ್ತಾ ಇದೆ ಅಂತ ಅದು ಗೊತ್ತಾಗ್ಬಿಡ್ತದ್ರಿ ನಿಮ್ಗೆ. ಅದ್ರ ಬಗ್ಗೆ ಏನು ಇದು ಮಾಡೋದೇ ಇಲ್ಲ ನಾವು. ಅದಕ್ಕೆ ನಾವು ಏನ್ ಮಾಡ್ತೀವಿ ಇದನ್ನ. ಈಗ ನೋಡ್ರಿ, ಪ್ರಿಯಾ ರೆಡ್ ದ ಲೆಟರ್ ಕೇರ್ಫುಲಿ. ನೋಡ್ರಿ, ಅವಳು ಒಂದು ಇದರಲ್ಲಿ ಪತ್ರವನ್ನು ಹೊಯ್ದಿದ್ದಾಳೆ.
ಇದರಲ್ಲಿ ಯಾವ್ದಿದೆ ರೀ ವರ್ಡ್ ಹಾಗಾದ್ರೆ ನಮ್ಗೆ ಈಗಾದ್ರೆ ಹೆಲ್ಪಿಂಗ್ ವರ್ಬ್ ಇದು ಅಡ್ವರ್ಬು ಕೇರ್ಫುಲಿ ಅಂತ ಇದೆ ನೋಡ್ರಿ ವಿದ್ಯಾರ್ಥಿಗಳ, ಅದನ್ನ ನಾವು ಏನಂತ ಕರಿತೀವ್ರಿ? ಅಡ್ವರ್ಬ್ ಅಂತ ಕರಿತೀವಿ ನಾವು. ಸೊ ನೋಡ್ರಿ ವಿದ್ಯಾರ್ಥಿಗಳ, ಈ ರೀತಿಯಾದಂತಹ ಸೆಂಟೆನ್ಸ್ಗಳು ಬರ್ತಾ ಹೋಗ್ತೇವೆ. ಭಾಳ ಈಸಿ ಇರ್ತಾವ್ರಿ ಇವು, ಭಾಳ ಈಸಿ ಅಂದ್ರೆ ಈಸಿ. ನಿಮಗಿದು ಯಾವಾಗ ಗೊತ್ತಾಗ್ತಾ ಇರ್ತದೆ, ಏನು ಅಂತ ಡಿಫಿಕಲ್ಟ್ ಆದಂತಹ ಥಿಂಗ್ಸ್ಗಳು ಇದರಲ್ಲಿ ಇಲ್ಲ. ಯಾಕಂತಂದ್ರೆ ನಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, ಇವೆಲ್ಲವುಗಳು ಕೂಡ ಬಹಳ ಈಸಿ ಆದಂತಹ ಥಿಂಗ್ಸ್ಗಳು ನಮಗೆ. ಇವುಗಳನ್ನ ನೀವು ಸ್ವಲ್ಪ ಏನು ಮಾಡ್ಬೇಕ್ರಿ, ಜಾಸ್ತಿ ಬೇರೆ ಬೇರೆ ಇವುಗಳಲ್ಲಿ ಓದೋಬೇಕಾರ ಅಥವಾ ಮಾತಾಡೋಬೇಕಾರ ಅದನ್ನು ನೀವು ಬಳಸ್ತಾ ಹೋಗ್ಬೇಕಾಗ್ತದೆ. ಆವಾಗ ನಿಮಗೇನಾಗ್ತದೆ, ಇದು ಈಸಿಯಾಗಿ ಗೊತ್ತಾಗ್ತವ. ಇಂಥವೇನಂತ ಡಿಫಿಕಲ್ಟ್ ಇದಂತಹ ಅಲ್ಲ. ಸೊ ಹೀಗಾಗಿ ವಿದ್ಯಾರ್ಥಿಗಳೇ, ಹಾಗಾದರೆ ಇವತ್ತು ಎಡ್ವರ್ಬ್ ಬಗ್ಗೆ ನಾವು ನೋಡಿದ್ವಿ. ಎಡ್ವರ್ಬ್ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ನಾನು ಮಾಡ್ತೀನಿ. ಸೊ ಮೊದಲು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಲವಾರು ವಿದ್ಯಾರ್ಥಿಗಳು, ಫ್ರೆಂಡ್ಸು ಅವರೆಲ್ಲ ತಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ಭಾಳ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ಕೊತ ಇವತ್ತು ಕ್ಲಾಸನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ವಿಷಯವನ್ನು ತಗೊಂಡು ನಾವು ನಾಳೆ ಇನ್ನೊಂದು ವಿಡಿಯೋ ಮುಖಾಂತರ ಬರ್ತೀನಿ.